ಭವಿಷ್ಯದ ಭೂಮಿಯಲ್ಲಿ ಕಸದ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಗೆ ಸೈಬರ್ ಹುಡುಗಿ ಸಿಗ್ತಾಳೆ. ಆ ಸೈಬರ್ ಹುಡುಗಿ ಯಾರು ಮತ್ತೆ ಅವಳು ಕಸದ ಮಧ್ಯದಲ್ಲಿ ಹೇಗೆ ಬಂದು, ಹಾಗೆ ಸೈಬರ್ಗಳು ತುಂಬಿಕೊಂಡಿರೋ ಅಂತ ಭವಿಷ್ಯದ ಭೂಮಿ ನೋಡೋಕೆ ಹೇಗಿರುತ್ತೆ, ಸೈಬರ್ ಹುಡುಗಿಗೆ ಮನುಷ್ಯನ ಮೇಲೆ ಪ್ರೀತಿ ಆದರೆ ಹೇಗಿರುತ್ತೆ, ಕೊನೆಯದಾಗಿ ಸೈಬಾರ್ಗ್ ಅಂದ್ರೆ ಏನು ಅಂತ ತಿಳ್ಕೊಬೇಕಂತ ಆಸೆ ಇದ್ರೆ ನನ್ ಜೊತೆ ಈ ಮೂವಿನ ಪೂರ್ತಿ ನೋಡಿ. ಈ ಮೂವಿಯ ಹೆಸರು ಬಂದು ಅಲಿಟಾ ಬ್ಯಾಟಲ್ ಏಂಜಲ್. ಈ ಮೂವಿ ಸ್ಟಾರ್ಟ್ ಆಗೋದು 2563ನೇ ಇಸ್ವಿಯಲ್ಲಿ, ಅಂದ್ರೆ ಭವಿಷ್ಯದಲ್ಲಿ. ದೊಡ್ಡ ಬಿಲ್ಡಿಂಗ್ ಹಾಗೆ ಹೈ ಟೆಕ್ನಾಲಜಿ ಹೊಂದಿರುವಂತಹ ಸ್ಕೈ ಸಿಟಿನ ತೋರಿಸ್ತಾರೆ. ಇದರ ಹೆಸರು ಬಂದು ಜಾಲಮ್ ಅಂತ. ಜಾಲಮ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಕಸನ ಕೆಳಗಡೆ ಇರೋ ಐರನ್ ಸಿಟಿ ಒಳಗಡೆ ಎಸಿತಾರೆ. ಈ ಕಸಗಳ ಮಧ್ಯದಲ್ಲಿ ರೋಬೋಟಿಕ್ ಸೈಂಟಿಸ್ಟ್ ಆಗಿರುವಂತ ಡಾಕ್ಟರ್ ಡೈಸನ್ ನ ತೋರಿಸ್ತಾರೆ. ಡಾಕ್ಟರ್ ಡೈಸನ್ ಚೆನ್ನಾಗಿರುವಂತ ರೋಬೋಟಿಕ್ ಪಾರ್ಟ್ ಗಳನ್ನ ಎತ್ಕೋತಿರ್ಬೇಕಾದ್ರೆ ಒಂದು ಸೈಬಾರ್ಗ್ ಹುಡುಗಿ ಕಾಣಿಸುತ್ತೆ. ಸೈಬಾರ್ಗ್ ಅಂದ್ರೆ ಮನುಷ್ಯನ ದೇಹದ ಯಾವ್ದಾದ್ರು ಭಾಗದಲ್ಲಿ ರೋಬೋಟಿಕ್ ಪಾರ್ಟ್ ಕನೆಕ್ಟ್ ಆಗಿ ಮೈಂಡ್ ಇಂದ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ಅವ್ರನ್ನ ಸೈಬಾರ್ಗ್ ಅಂತ ಕರಿತೀವಿ. ಡಾಕ್ಟರ್ ಡೈಸನ್ ಚೆಕ್ ಮಾಡ್ತಾನೆ, ಸೈಬರ್ ಹುಡುಗಿ ಬ್ರೈನ್ ಇನ್ನೂ ಕೂಡ ವರ್ಕ್ ಆಗ್ತಿರುತ್ತೆ. ಇದನ್ನ ನೋಡಿ ಸೈಬರ್ ಹುಡುಗಿನ ಮನೆಗೆ ತಂದು ಒಂದು ಹೊಸ ಸೈಬಾರ್ಗ್ ಬಾಡಿ ಕೊಟ್ಟು ರಿಪೇರಿ ಮಾಡ್ತಾನೆ. ನೆಕ್ಸ್ಟ್ ಡೇ ಸೈಬರ್ ಹುಡುಗಿಗೆ ಪ್ರಜ್ಞೆ ಬಂದು ಹೊಸ ಬಾಡಿನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಡಾಕ್ಟರ್ ಡೈಸನ್ ಹತ್ರ ಬಂದು ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ತಾಳೆ. ಡಾಕ್ಟರ್ ಡೈಸನ್, ನೀನು ಕಸದಲ್ಲಿ ಸಿಕ್ಕಿದೆ, ನಿನ್ನ ಹಳೆಯ ಸೈಬಾರ್ಗ್ ಬಾಡಿ ಪೂರ್ತಿಯಾಗಿ ಡಿಸ್ಟ್ರಾಯ್ ಆಗಿತ್ತು, ಅದಕ್ಕೆ ನಿನಗೆ ಹೊಸ ಸೈಬಾರ್ಗ್ ಬಾಡಿ ಕೊಟ್ಟಿದ್ದೀನಿ, ನಿನ್ನ ಹೆಸರು ಏನು ಮತ್ತು ನೀನು ಎಲ್ಲಿಂದ ಬಂದಿದ್ಯಾ ಅಂತ ಡಾಕ್ಟರ್ ಡೈಸನ್ ಸೈಬಾರ್ಗ್ ಹುಡುಗಿನ ಕೇಳ್ತಾನೆ. ಸೈಬರ್ ಹುಡುಗಿ, ನನಗೆ ಏನು ಕೂಡ ನೆನ್ಪಿಲ್ಲ, ನನ್ನ ಹೆಸರು ಕೂಡ ನನಗೆ ಮರ್ತೋಗಿದೆ ಅಂತ ಹೇಳ್ತಾಳೆ. ಡಾಕ್ಟರ್ ಡೈಸನ್ ಇದನ್ನ ಕೇಳಿ, ಇನ್ಮೇಲಿಂದ ನಿನ್ನ ಹೆಸರು ಅಲಿಟಾ, ನಮ್ ಜೊತೆನೇ ಇರು ಅಂತ ಹೇಳ್ತಾನೆ. ಅಲಿಟಾ ಸರಿ ಅಂತ ಹೇಳಿ ಆಚೆ ಬಂದು ನೋಡ್ತಾಳೆ. ಸ್ವಲ್ಪ ಜನ ಮನುಷ್ಯರು, ಸ್ವಲ್ಪ ಜನ ಸೈಬಾರ್ಗ್ ಆಗಿರ್ತಾರೆ. ಐರನ್ ಸಿಟಿನ ಕುತೂಹಲದಿಂದ ನೋಡ್ತಿರ್ಬೇಕಾದ್ರೆ ಅಲಿಟಾ ಗಮನ ಜಾಲಮ್ ಕಡೆ ಹೋಗುತ್ತೆ. ಅಲಿಟಾ ಡಾಕ್ಟರ್ ಡೈಸನ್ ನ ಏನದು ಅಂತ ಕೇಳ್ತಾಳೆ. ಡಾಕ್ಟರ್ ಡೈಸನ್, ಅದು ಒಂದು ಸ್ಕೈ ಸಿಟಿ, ಅದರ ಹೆಸರು ಜಾಲಮ್. 300 ವರ್ಷಗಳ ಹಿಂದೆ ಒಂದು ಮಹಾಯುದ್ಧ ಆಗಿತ್ತು, ಅದರಲ್ಲಿ ಜಾಲಮ್ ಮಾತ್ರ ಉಳಿತು, ಮಿಕ್ಕಿದ ಎಲ್ಲಾ ಸ್ಕೈ ಸಿಟಿಗಳು ನಾಶ ಆಯಿತು. ಜಾಲಮ್ ಅಲ್ಲಿ ತುಂಬಾನೇ ಪವರ್ಫುಲ್ ಹಾಗೆ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ, ಮತ್ತೆ ಐರನ್ ಸಿಟಿಯಲ್ಲಿ ಇರೋ ಎಲ್ಲಾ ಜನರು ಜಾಲಮ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದಾಗ ಅಲಿಟಾ ಜಾಲಮ್ಗೆ ಹೋಗೋದು ಹೇಗೆ ಅಂತ ಕೇಳ್ತಾಳೆ. ಡಾಕ್ಟರ್ ಡೈಸನ್ ಜಾಲಮ್ಗೆ ಹೋಗೋಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಲಿಟಾ ಗಮನ ಟಿವಿಯಲ್ಲಿ ಬರ್ತಿರೋ ಒಂದು ಗೇಮ್ ಕಡೆ ಹೋಗುತ್ತೆ. ಡಾಕ್ಟರ್ ಡೈಸನ್ ಇದನ್ನ ನೋಡಿ, ಇದರ ಹೆಸರು ಮೋಟಾರ್ ಬಾಲ್ ಗೇಮ್, ಇದರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂತ ಹೇಳಿ ಅಲಿಟಾಗೆ ಬರ್ಗರ್ ಕೊಡ್ಸಿ 1 ನಿಮಿಷ ಬಂದೆ ಅಂತ ಹೇಳ್ತಾನೆ. ಅಲಿಟಾ ಬರ್ಗರ್ ತಿಂತಿರ್ಬೇಕಾದ್ರೆ ಒಂದು ಕ್ಯೂಟ್ ನಾಯಿನ ನೋಡಿ ನಾಯಿಗೆ ಬರ್ಗರ್ ತಿನ್ನಿಸ್ತಿರ್ಬೇಕಾದ್ರೆ ಅಲಿಟಾಗೆ ಒಂದು ವಾಂಟೆಡ್ ಪೋಸ್ಟರ್ ಸಿಗುತ್ತೆ. 6 ಜನ ಮಹಿಳೆಯನ್ನು ಸಾಯಿಸಿರುವ ಮರ್ಡರರ್ ನ ಸಾಯಿಸಿ ಕೊಟ್ಟರೆ 20,000 ಅಂತ ಇರುತ್ತೆ. ಇದನ್ನ ನೋಡ್ತಿರ್ಬೇಕಾದ್ರೆ ಒಂದು ರೋಬೋಟ್ ಅಲಿಟಾ ಹತ್ತಿರ ಬರುತ್ತೆ. ಅಲಿಟಾ ಸೈಡಿಗೆ ಹೋಗದೆ ಫೈಟ್ ಮಾಡಕ್ಕೆ ರೆಡಿ ಆಗ್ತಾಳೆ. ಅಷ್ಟ್ರಲ್ಲಿ ಯೂಗೋ ಅನ್ನೋ ಒಬ್ಬ ಹುಡುಗ ಬಂದು ಅಲಿಟಾನ ಸೈಡ್ ಹೇಳ್ಕೊತಾನೆ. ನಾಯಿ ರೋಬೋಟ್ ಕೆಳಗಡೆ ಸಿಕ್ಕಾಕೊಳ್ಳುತ್ತೆ. ಇದನ್ನ ನೋಡಿ ಅಲಿಟಾ ಹೋಗಿ ಕಾಪಾಡ್ತಾಳೆ. ಯೂಗೋ ಇದನ್ನ ನೋಡಿ ಇಂಪ್ರೆಸ್ ಆಗ್ತಾನೆ. ಯೂಗೋ ಅಲಿಟಾಗೆ ನೀನು ಕೂಡ ಸೈಬಾರ್ಗ ಅಂತ ಹೇಳಿ ಸೈಬಾರ್ಗ್ ಬಾಡಿನ ನೋಡ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಡಾಕ್ಟರ್ ಡೈಸನ್ ಬರ್ತಾನೆ. ಯೂಗೋ ಡಾಕ್ಟರ್ ಡೈಸನ್ ನ ನೋಡಿ, ನೀವು ಕೇಳಿದ್ದ ಮದರ್ ಬೋರ್ಡ್ ಸಿಕ್ಕಿದೆ ಅಂತ ಹೇಳಿ ಈ ಹುಡುಗಿ ಯಾರು ಅಂತ ಕೇಳ್ತಾನೆ. ಡಾಕ್ಟರ್ ಡೈಸನ್ ಅಲಿಟಾ ಬಗ್ಗೆ ಯೂಗೋಗೆ ಹೇಳಿ, ಯೂಗೋ ಬಗ್ಗೆ ಅಲಿಟಾಗೆ ಹೇಳಿ ಇಬ್ರಿಗೂ ಒಬ್ರಿಗೊಬ್ರಿಗೆ ಪರಿಚಯ ಮಾಡಿಸ್ತಾರೆ. ಇಲ್ಲಿಗೆ ಅಲಿಟಾಗೆ ಯೂಗೋ ಮೇಲೆ ಕ್ರಶ್ ಆಗಿರುತ್ತೆ. ನೈಟು ಒಬ್ಳು ಮಹಿಳೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ಬಂದು ಸಾಯಿಸ್ತಾನೆ. ಅಲಿಟಾ ನಿದ್ದೆ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಶಬ್ದ ಬರುತ್ತೆ, ಎದ್ದು ನೋಡ್ತಾಳೆ. ಡಾಕ್ಟರ್ ಡೈಸನ್ ಹೊರಗಡೆಯಿಂದ ಮನೆ ಒಳಗಡೆ ಬರ್ತಾನೆ, ಮತ್ತೆ ಕೈ ಪೆಟ್ಟಾಗಿರುತ್ತೆ. ಇದನ್ನ ನೋಡಿ ಅಲಿಟಾಗೆ ಡೌಟ್ ಬಂದು ಡಾಕ್ಟರ್ ಡೈಸನ್ ಮರ್ಡರ್ ಗಳನ್ನ ಮಾಡ್ತಿರೋದು ಅಂತ ಅನ್ಕೋತಾಳೆ. ನೆಕ್ಸ್ಟ್ ಡೇ ಒಬ್ಬ ಸೈಬರ್ ವ್ಯಕ್ತಿ ಹೇಳ್ತಿರ್ತಾನೆ, ಜಾಕರ್ಸ್ ಗಳು ನನ್ನ ಕೈ ಮತ್ತೆ ಕಾಲ್ನ ಕಟ್ ಮಾಡಿ ಎತ್ಕೊಂಡು ಹೊಟ್ಟೋದ್ರು ಅಂತ. ಅಲಿಟಾ ಕೇಳ್ತಾಳೆ, ಜಾಕರ್ಸ್ ಗಳು ಯಾಕೆ ಆ ರೀತಿ ಮಾಡಿದ್ರು ಅಂತ. ಡಾಕ್ಟರ್ ಡೈಸನ್ ಹೇಳ್ತಾನೆ, ಜಾಕರ್ಸ್ ಗಳು ಆ ಪಾರ್ಟ್ಸ್ ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾರೆ, ಅಲ್ಲಿಂದ ಆ ಪಾರ್ಟ್ಸ್ ಗಳನ್ನ ಮೋಟಾರ್ ಬಾಲ್ ಗೇಮ್ ಅವರು ಪರ್ಚೇಸ್ ಮಾಡ್ತಾರೆ ಅಂತ. ಡಾಕ್ಟರ್ ಡೈಸನ್ ಅಲಿಟಾಗೆ ನೀನು ಆಚೆ ಹೋಗ್ಬೇಕಾದ್ರೆ ಹುಷಾರಾಗಿರು ಅಂತ ಹೇಳ್ತಾನೆ. ಅಲಿಟಾ ಸರಿ ಅಂತ ಹೇಳಿ ಆಚೆ ಹೋಗ್ತಿರ್ಬೇಕಾದ್ರೆ ಚೀರನ್ ಅನ್ನೋಳು ಅಲಿಟಾನ ನೋಡಿ ಅಲಿಟಾ ಸೈಬರ್ ಬಾಡಿನ ತುಂಬಾ ಗಮನವಿಟ್ಟು ನೋಡ್ತಾಳೆ. ಅಲಿಟಾ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ ಡಾಕ್ಟರ್ ಡೈಸನ್ ಮನೆಯಿಂದ ನೋಡ್ತಿರ್ತಾನೆ. ಚೀರನ್ ಡಾಕ್ಟರ್ ಡೈಸನ್ ನ ಎಕ್ಸ್ ವೈಫ್ ಆಗಿರ್ತಾಳೆ. ಚೀರನ್ ಡಾಕ್ಟರ್ ಡೈಸನ್ ನ ಕೇಳ್ತಾಳೆ, ನೀನು ಹೇಳ್ದೆ ನಮ್ಮ ಮಗಳ ಬಾಡಿನ ಎಸ್ತಿದ್ದೀನಿ ಅಂತ, ಈಗ ಆ ಬಾಡಿ ಅಲಿಟಾ ಹತ್ತಿರ ಇದೆ, ಆ ಬಾಡಿ ಬಗ್ಗೆ ಅಲಿಟಾಗೆ ಗೊತ್ತಾ ಅಂತ ಕೇಳ್ತಾಳೆ. ಡಾಕ್ಟರ್ ಡೈಸನ್, ನನ್ ಕೈಲಿ ಆ ಬಾಡಿನ ಎಸಕ್ಕೆ ಆಗಲಿಲ್ಲ, ಮತ್ತೆ ಅಲಿಟಾಗೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಚೀರನ್ ಡಾಕ್ಟರ್ ಡೈಸನ್ ಹತ್ರ ಒಂದು ಡೀಲ್ ಮಾಡಕ್ಕೆ ಬಂದಿರ್ತಾಳೆ. ಚೀರನ್ ಹೇಳ್ತಾಳೆ, ಡಾಕ್ಟರ್ ಡೈಸನ್ಗೆ ನಾವಿಬ್ರು ಒಂದಾಗಿ ತುಂಬಾನೇ ಪವರ್ಫುಲ್ ಆಗಿರುವಂತ ಸೈಬಾರ್ಗ್ ನ ರೆಡಿ ಮಾಡಿ ವೆಕ್ಟರ್ ಟೀಮ್ ನ ವಿನ್ ಮಾಡಿಸಿದ್ರೆ ನಮ್ಮಿಬ್ರು ಜಾಲಮ್ಗೆ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ ಅಂತ ಹೇಳ್ತಿದ್ದಂಗೆ
ಡಾಕ್ಟರ್ ಡೈಸನ್, ನಾವು ಮತ್ತೆ ವಾಪಸ್ ಜಾಲಂಗೆ ಹೋಗೋಕೆ ಆಗೋದಿಲ್ಲ. ವೆಕ್ಟರ್ ನಿನಗೆ ಸುಳ್ಳು ಹೇಳ್ತಿದ್ದಾನೆ. ಮತ್ತೆ ನಾನು ವಾಪಸ್ಸು ಯಾವುದೇ ಕಾರಣಕ್ಕೂ ಪವರ್ಫುಲ್ ಇರುವಂತ ಸೈಬಾರ್ ಗಳನ್ನ ಮಾಡೋದಿಲ್ಲ ಅಂತ ಡಾಕ್ಟರ್ ಡೈಸನ್ ಹೇಳ್ತಿದ್ದಂಗೆ ಚೀರನ್ಗೆ ಕೋಪ ಬಂದು ಅಲ್ಲಿಂದ ವೆಕ್ಟರ್ ಜೊತೆ ಹೊರಟೋಗ್ತಾಳೆ. ಈ ಕಡೆ ಅಲೀಟಾ ನೋಡ್ತಾಳೆ. ಸ್ವಲ್ಪ ಜನ ರೋಲರ್ ಸ್ಕೇಟ್ ಮತ್ತೆ ಬಾಲ್ ನ ಯೂಸ್ ಮಾಡಿ ಒಂದು ಗೇಮ್ ಆಡ್ತಿರ್ತಾರೆ. ಅಲ್ಲಿ ಯೂಗೋ ಕೂಡ ಗೇಮ್ ಆಡ್ತಿರ್ತಾನೆ. ಅಲೀಟಾ ಯೂಗೋನ ಕೇಳ್ತಾಳೆ, ಇದೇನಾ ಮೋಟಾರ್ ಬಾಲ್ ಗೇಮ್ ಅಂದ್ರೆ ಅಂತ. ಯೂಗೋ, ಹೌದು, ನೀನು ಕೂಡ ಈ ಗೇಮ್ ಅಲ್ಲಿ ಜಾಯಿನ್ ಆಗು ಅಂತ ಅಲೀಟಾನ ಗೇಮ್ ಅಲ್ಲಿ ಜಾಯಿನ್ ಮಾಡ್ಕೋತಾನೆ. ಗೇಮ್ ಸ್ಟಾರ್ಟ್ ಆಗುತ್ತೆ. ಅಲೀಟಾ ಹೋಗಿ ಬಾಲ್ ನ ಕಿತ್ಕೊಳ್ಳಕ್ಕೆ ನೋಡ್ತಾಳೆ, ಆದ್ರೆ ಬಿದ್ದೋಗ್ತಾಳೆ. ಅಲೀಟಾ ಮತ್ತೆ ಒಂದು ಟ್ರೈ ಮಾಡ್ತಾಳೆ. ಈ ಸರಿ ಅಲೀಟಾಗೆ ಬಾಲ್ ಸಿಗುತ್ತೆ. ಅಲೀಟಾ ಹೋಗಿ ಸ್ಕೋರ್ ಮಾಡೋ ಅಷ್ಟ್ರಲ್ಲಿ ಯೂಗೋ ಫ್ರೆಂಡ್ ಟ್ಯಾಂಜಿ ಅಲೀಟಾನ ಬೀಳಿಸ್ತಾನೆ. ಇದರಿಂದ ಅಲೀಟಾಗೆ ಕೋಪ ಬಂದು ಮತ್ತೆ ಟ್ರೈ ಮಾಡ್ತಾಳೆ. ಟ್ಯಾಂಜಿ ಕೈಗೆ ಬಾಲ್ ಸಿಗುತ್ತೆ. ಅಲೀಟಾ ಟ್ಯಾಂಜಿ ಕೈಯಿಂದ ಬಾಲ್ ನ ಕಿತ್ಕೊಂಡು ಸ್ಕೋರ್ ಮಾಡ್ತಾಳೆ. ಇದರಿಂದ ಅಲೀಟಾಗೆ ತುಂಬಾನೇ ಖುಷಿ ಆಗುತ್ತೆ. ಯೂಗೋ ಅಲೀಟಾನ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸ್ತಾನೆ. ಅಲೀಟಾ ಚಾಕ್ಲೇಟ್ ತಿಂತಿರ್ಬೇಕಾದ್ರೆ ಯೂಗೋ ಒಬ್ಬ ವ್ಯಕ್ತಿನ ತೋರಿಸಿ ಹೇಳ್ತಾನೆ, ಇವನ ಹೆಸರು ಜಪಾನ್, ಒಬ್ಬ ಅಂಟರ್ ವಾರಿಯರ್, ಹಣಕ್ಕಾಗಿ ಕ್ರಿಮಿನಲ್ಸ್ ಗಳನ್ನ ಸಾಯಿಸ್ತಾನೆ ಅಂತ ಹೇಳ್ತಿದ್ದಾಗ ಅಲೀಟಾ ಗಮನ ಜಪಾನ್ ಹತ್ರ ಇರೋ ಸ್ವಾಡ್ ಕಡೆ ಹೋಗುತ್ತೆ. ಅಲೀಟಾಗೆ ಅನ್ಸುತ್ತೆ ಆ ಸ್ವಾಡ್ ನ ಮೊದ್ಲು ಎಲ್ಲೋ ನೋಡಿದೀನಿ ಅಂತ. ಯೂಗೋ ಅಲೀಟಾನ ಒಂದು ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋಗಿ ಜಾಲಂನ ತೋರಿಸ್ತಾನೆ. ಜಾಲಂಗೆ ಹೋಗೋದೇ ನನ್ನ ಕನಸು. ನಿಂತರ ಏನಾದ್ರೂ ನಾನು ಸೈಬಾರ್ಗ್ ಆಗಿದ್ರೆ ನಾನು ಈ ಪೈಪ್ ಮೇಲೆ ಹತ್ತಿ ಜಾಲಂಗೆ ಹೋಗ್ತಿದ್ದೆ. ನೀನು ಆಗ್ಲೇ ಜಾಲಂಗೆ ಹೋಗಿದ್ಯಾ, ಆದ್ರೆ ನಿನ್ಗೆ ಏನು ಕೂಡ ನೆನಪು ಇಲ್ಲ ಅಂತ ಯೂಗೋ ಹೇಳ್ತಿದ್ದಂಗೆ ಅಲೀಟಾ ಹೇಗೆ ಅಂತ ಕೇಳ್ತಾಳೆ. ನೀನು ಡಾಕ್ಟರ್ ಡೈಸನ್ಗೆ ಕಸದಲ್ಲಿ ಸಿಕ್ಕಿದೆ ಅಲ್ವಾ, ಅಲ್ಲಿ ಇರೋ ಕಸ ಎಲ್ಲ ಬರೋದು ಜಾಲಂನಿಂದ. ಜಾಲಂಗೆ ನಾನು ಹೇಗಾದರೂ ಹೋಗ್ತೀನಿ, ಅದೇ ನನ್ನ ಕೊನೆಯ ಆಸೆ ಅಂತ ಯೂಗೋ ಹೇಳ್ತಾನೆ. ನೈಟ್ ಅಲೀಟಾಗೆ ಶಬ್ದ ಬರುತ್ತೆ. ಅಲೀಟಾ ಎದ್ದು ನೋಡ್ತಾಳೆ. ಡಾಕ್ಟರ್ ಡೈಸನ್ ಒಂದು ಸೂಟ್ ಕೇಸ್ ಜೊತೆ ಹೊರಗಡೆ ಹೋಗ್ತಾನೆ. ಅಲೀಟಾ ಡಾಕ್ಟರ್ ಡೈಸನ್ ನ ಫಾಲೋ ಮಾಡ್ತಾಳೆ. ಡಾಕ್ಟರ್ ಡೈಸನ್ ಸೂಟ್ ಕೇಸ್ ಇಂದ ವೆಪನ್ ತೆಗೆದು ಒಂದು ಮಹಿಳೆ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲೀಟಾ ಹೋಗಿ ತಡಿತಾಳೆ. ಡಾಕ್ಟರ್ ಡೈಸನ್ ನೋಡ್ತಾನೆ, ಆ ಮಹಿಳೆ ಇರೋದಿಲ್ಲ. ಡಾಕ್ಟರ್ ಡೈಸನ್ ಗೆ ಅರ್ಥ ಆಗುತ್ತೆ ಇದು ಒಂದು ಟ್ರ್ಯಾಪ್ ಅಂತ. ಒಂದು ದೊಡ್ಡ ಕ್ರಿಮಿನಲ್ ಸೈಬಾರ್ಗ್ ಬರ್ತಾನೆ. ಇವನ ಹೆಸರು ಗ್ರೂವಿಶ್ಕಾ ಅಂತ. ಗ್ರೂವಿಶ್ಕಾ ಹೇಳ್ತಾನೆ, ನಮ್ಮನ್ನು ಹಿಡಿಯಲು ಬಂದಿದ್ಯಾ ಅಂಟರ್ ವಾರಿಯರ್ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಬ್ಬ ಕ್ರಿಮಿನಲ್ ಸೈಬಾರ್ಗ್ ಬರ್ತಾನೆ. ಬಂದು ಡಾಕ್ಟರ್ ಡೈಸನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಡಾಕ್ಟರ್ ಡೈಸನ್ ಅಲೀಟಾನ ಸೈಡಿಗೆ ಕಳಿಸಿ ಕ್ರಿಮಿನಲ್ ಸೈಬಾರ್ಗ್ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ತಾನೆ. ಡಾಕ್ಟರ್ ಡೈಸನ್ ಕ್ರಿಮಿನಲ್ ಸೈಬಾರ್ದು ಕೈ ಕಟ್ ಮಾಡ್ತಾನೆ. ಇದರಿಂದ ಕ್ರಿಮಿನಲ್ ಸೈಬಾರ್ಗೆ ಕೋಪ ಬಂದು ಡಾಕ್ಟರ್ ಡೈಸನ್ಗೆ ಹೊಡಿತಾನೆ. ಡಾಕ್ಟರ್ ಡೈಸನ್ ವೆಪನ್ ದೂರದಲ್ಲಿ ಹೋಗಿ ಬಿದ್ದೋಗುತ್ತೆ. ಅಲ್ಲಿಗೆ ಆ ಮಹಿಳೆ ಬರ್ತಾಳೆ. ಇವಳು ಕೂಡ ಕ್ರಿಮಿನಲ್ ಸೈಬಾರ್ಗ್ ಆಗಿರ್ತಾಳೆ. ಕ್ರಿಮಿನಲ್ ಸೈಬಾರ್ಗ್ ಡಾಕ್ಟರ್ ಡೈಸನ್ ನ ಸಾಯಿಸೋಕೆ ಬರ್ತಾನೆ. ಇದನ್ನ ಅಲೀಟಾ ನೋಡಿ ಅಲೀಟಾಗೆ ಕೋಪ ಬಂದು ಕ್ರಿಮಿನಲ್ ಸೈಬಾರ್ಗ್ ನ ಹೊಡೆದು ಸಾಯಿಸಾಕ್ತಾಳೆ. ಇದನ್ನ ನೋಡಿ ಹುಡುಗಿ ಕ್ರಿಮಿನಲ್ ಸೈಬಾರ್ಗ್ ಅಲೀಟಾ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅಲೀಟಾಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಕೊನೆಯಲ್ಲಿ ಹೊಡೆದು ಸಾಯಿಸಾಕ್ತಾಳೆ. ಇದನ್ನ ನೋಡಿ ಗ್ರಾವಿಶ್ಕಾಗೆ ಕೋಪ ಬಂದು ಅಲೀಟಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲೀಟಾ ಮತ್ತೆ ಗ್ರಾವಿಶ್ಕಾ ಫೈಟ್ ಆಡ್ತಿರ್ಬೇಕಾದ್ರೆ ಅಲೀಟಾಗೆ ಚಂದ್ರನ ಮೇಲೆ ಯುದ್ಧ ಮಾಡಿದ್ದು ನೆನಪಿಗೆ ಬರುತ್ತೆ. ಅಲೀಟಾ ಗ್ರಾವಿಶ್ಕಾ ಕೈ ಕಟ್ ಮಾಡ್ತಾಳೆ. ಗ್ರಾವಿಶ್ಕಾ ಭಯ ಪಟ್ಟು ಅಲ್ಲಿಂದ ಓಡೋಗ್ತಾನೆ. ಡಾಕ್ಟರ್ ಡೈಸನ್ ಹೇಳ್ತಾನೆ, ಮೊದಲು ಐರನ್ ಸಿಟಿಯಲ್ಲಿ ಪೊಲೀಸ್ ಇದ್ದರು, ಈಗ ಅಂಟರ್ ವಾರಿಯರ್ಸ್ ಇದ್ದಾರೆ. ಕ್ರಿಮಿನಲ್ ಇಲ್ಲ ಮರ್ಡರರ್ ನ ಸಾಯಿಸಿ ಕೊಟ್ಟರೆ ಫ್ಯಾಕ್ಟರಿ ಅವರು ಅಂಟರ್ ವಾರಿಯರ್ ಗೆ ಹಣವನ್ನು ಕೊಡ್ತಾರೆ ಅಂತ ಹೇಳಿ ಫ್ಯಾಕ್ಟರಿ ಒಳಗೆ ಹೋಗಿ ಕ್ರಿಮಿನಲ್ ನ ಕೊಟ್ಟು 20,000 ಯೂನಿಟ್ ನ ಇಸ್ಕೊತಾನೆ. ಇಲ್ಲಿ ಹಣವನ್ನ ಯೂನಿಟ್ ಅಂತ ಕರೀತಾರೆ. ಅಲೀಟಾ ಡಾಕ್ಟರ್ ಡೈಸನ್ ಗೆ ಹೇಳ್ತಾಳೆ, ನಾನು ಫೈಟ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಹಳೇದು ಸ್ವಲ್ಪ ನೆನಪಿಗೆ ಬಂತು ಅಂತ ಹೇಳಿ ನೀವು ಯಾಕೆ ಅಂಟರ್ ವಾರಿಯರ್ ಆಗಿದ್ದೀರಾ ಅಂತ ಕೇಳ್ತಾಳೆ. ಡಾಕ್ಟರ್ ಡೈಸನ್, ನಾನು ಹೇಳೋಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಲೀಟಾ, ಇಲ್ಲ ನೀವು ಹೇಳಲೇಬೇಕು, ಮತ್ತೆ ನನಗೆ ಕೊಟ್ಟಿರೋ ಈ ಬಾಡಿ ಯಾರ್ದು ಅಂತಾನು ಕೇಳ್ತಾಳೆ. ಡಾಕ್ಟರ್ ಡೈಸನ್ ಅಲೀಟಾನ ಮನೆಗೆ ಕರ್ಕೊಂಡು ಬಂದು ಅಲೀಟಾಗೆ ಒಂದು ಫೋಟೋ ತೋರಿಸಿ ಹೇಳ್ತಾನೆ, ಇವಳು ನನ್ನ ಮಗಳು, ಹೆಸರು ಅಲೀಟಾ ಅಂತ. ನಿನ್ನ ಹತ್ತಿರ ಇರೋ ಬಾಡಿ ಅವಳಿಗೋಸ್ಕರ ಮಾಡಿದ್ದೆ ಅಂತ. ಅಲೀಟಾ ಕೇಳ್ತಾಳೆ, ನಿಮ್ಮ ಮಗಳಿಗೆ ಏನಾಯ್ತು ಅಂತ. ನಾನು ಮೋಟಾರ್ ಬಾಲ್ ಗೇಮ್ ಗೋಸ್ಕರ ತುಂಬಾನೇ ಪವರ್ ಇರೋ ಅಂತ ಸೈಬಾರ್ಗ್ ನ ಮಾಡಿದ್ದೆ. ಆ ಸೈಬಾರ್ಗ್ ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಮನೆಗೆ ನುಗ್ಗಿ ನನ್ನ ಮಗಳನ್ನು ಸಾಯಿಸಿದ. ಇದರಿಂದ ಶೀರನ್ಗೆ ದುಃಖ ಆಗಿ ನನ್ನಿಂದ ದೂರ ಆದ್ಲು. ಆ ಸೈಬಾರ್ಗ್ ನ ಸಾಯಿಸ್ಬೇಕು ಅಂತ ನಾನು ಅಂಟರ್ ವಾರಿಯರ್ ಆಗಿ ಆ ಸೈಬಾರ್ಗ್ ನ ಸಾಯಿಸಿದೆ. ಐರನ್ ಸಿಟಿಯಲ್ಲಿ ತುಂಬಾನೇ ಕ್ರಿಮಿನಲ್ಸ್ ಇದ್ದಾರೆ, ಅದಕ್ಕೆ ನಾನು ಅಂಟರ್ ವಾರಿಯರ್ ಆಗೋದು ಕಂಟಿನ್ಯೂ ಮಾಡಿದೆ ಅಂತ ಹೇಳಿ ಅಲೀಟಾನ ಚೆಕ್ ಮಾಡಿ ಹೇಳ್ತಾನೆ, ನಿನ್ನ ವಯಸ್ಸು ಸುಮಾರು 300 ವರ್ಷ ಅಂತ. ಇದನ್ನ ಕೇಳಿ ಅಲೀಟಾ ಆಶ್ಚರ್ಯ ಪಡ್ತಾಳೆ. ಈ ಕಡೆ ಗ್ರಾವಿಶ್ಕಾ ಚೀರನ್ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾನೆ. ಚೀರನ್ ಹೇಳ್ತಾಳೆ, ನಾನು ಯಾಕೆ ನಿನಗೆ ಸಹಾಯ ಮಾಡ್ಬೇಕು ಅಂತ. ಗ್ರಾವಿಶ್ಕಾ ಹೇಳ್ತಾನೆ, ನನಗೆ ಈ ಪರಿಸ್ಥಿತಿ ತಂದಿರೋರು ಡಾಕ್ಟರ್ ಡೈಸನ್ ಮತ್ತೆ ಆ ಸೈಬಾರ್ಗ್ ಹುಡುಗಿ. ನೀನು ನನಗೆ ಸಹಾಯ ಮಾಡಿದ್ರೆ ನಾನು ಆ ಸೈಬರ್ ಹುಡುಗಿನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಚೀರನ್ಗೆ ಡಾಕ್ಟರ್ ಡೈಸನ್ ಮೇಲೆ ಕೋಪ ಇರೋದ್ರಿಂದ ಗ್ರಾವಿಶ್ಕಾನ ಸರಿ ಮಾಡೋಕೆ ಒಪ್ಕೋತಾಳೆ. ಗ್ರಾವಿಶ್ಕಾನ ಸರಿ ಮಾಡ್ತಿರ್ಬೇಕಾದ್ರೆ ವೆಕ್ಟರ್ ಬಂದು ಇವನನ್ನ ಸರಿ ಮಾಡೋದು ಟೈಮ್ ವೇಸ್ಟ್ ಅಂತ ಹೇಳ್ತಾನೆ. ಚೀರನ್
ಗ್ರಾವಿಸ್ಕಾ ಮೈಂಡ್ ಅಲ್ಲಿ ಒಂದು ಚಿಪ್ ಇದೆ. ಈ ಚಿಪ್ ಅನ್ನ ಜಾಲಮ್ ಇಂದ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಂಗೆ ಗ್ರಾವಿಸ್ಕಾ ಕಣ್ಣು ಬ್ಲೂ ಕಲರ್ ಆಗುತ್ತೆ. ಗ್ರಾವಿಸ್ಕಾ ಬಾಡಿಯಲ್ಲಿ ನೋವಾ ಬರ್ತಾನೆ. ನೋವಾ ಜಾಲಮ್ ನ ರೂಲ್ ಮಾಡ್ತಾನೆ ಮತ್ತೆ ಐರನ್ ಸಿಟಿನ ಕಂಟ್ರೋಲ್ ಮಾಡ್ತಾನೆ. ಹಾಗೆ ಮೈನ್ ವಿಲ್ಲನ್ ಕೂಡ ಇವನೇ. ನೋವಾ ವೆಕ್ಟರ್ ಗೆ ಹೇಳ್ತಾನೆ ಗ್ರಾವಿಸ್ಕಾನ ಸರಿ ಮಾಡ್ಸು, ನನಗೆ ಆ ಸೈಬರ್ ಹುಡುಗಿ ಬೇಕು ಅಂತ ಹೇಳಿ ಹೊರಟೋಗ್ತಾನೆ. ನೋವಾ ಹೋದ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ವೆಕ್ಟರ್ ಬಾಡಿಯಲ್ಲಿ ಬರ್ತಾನೆ. ಚೀರನ್ ಗೆ ಹೇಳ್ತಾನೆ ಗ್ರಾವಿಸ್ಕಾ ಮೈಂಡ್ ಅಲ್ಲಿ ಅಲ್ಲ, ತುಂಬಾ ಜನರ ಮೈಂಡ್ ಅಲ್ಲಿ ಈ ತರ ಚಿಪ್ ಇದೆ, ಇದರಿಂದ ಐರನ್ ಸಿಟಿಯಲ್ಲಿ ಏನ್ ಆಗ್ತಿದೆ ಅಂತ ಎಲ್ಲಾ ಕೂಡ ನೋಡ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಈ ಕಡೆ ಡಾಕ್ಟರ್ ಡೈಸನ್ ಮತ್ತೆ ಅಲಿಟಾ ಕ್ರಿಮಿನಲ್ ಲಿಸ್ಟ್ ನ ನೋಡ್ತಾರೆ. ಇದರಲ್ಲಿ ಗ್ರಾವಿಸ್ಕಾ ಹೆಸರು ಇರೋದೇ ಇಲ್ಲ. ಇದನ್ನ ನೋಡಿ ಡಾಕ್ಟರ್ ಡೈಸನ್ ಹೇಳ್ತಾನೆ ಗ್ರಾವಿಸ್ಕಾನ ಯಾರೋ ಕಾಪಾಡ್ತಾ ಇದ್ದಾರೆ ಅಂತ. ಅಲಿಟಾ ಡಾಕ್ಟರ್ ಡೈಸನ್ ಗೆ ಹೇಳ್ತಾಳೆ ನಾನು ಕೂಡ ಅಂಟರ್ ವಾರಿಯರ್ ಆಗ್ತೀನಿ ಅಂತ. ಇದರಿಂದ ಐರನ್ ಸಿಟಿಯಲ್ಲಿ ಇರೋ ಕ್ರಿಮಿನಲ್ಸ್ ನ ಇಬ್ರು ಕೂಡ ಸೇರಿ ಹಿಡಿಯಬಹುದು. ಮತ್ತೆ ಗ್ರಾವಿಸ್ಕಾ ಜೊತೆ ಅವತ್ತು ಫೈಟ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಹಳೇದು ಸ್ವಲ್ಪ ನೆನಪು ಬಂತು, ನಾನು ಫೈಟ್ ಮಾಡೋದ್ರಿಂದ ನನಗೆ ಎಲ್ಲಾ ಕೂಡ ನೆನಪು ಬರ್ಬೋದು ಅಂತ ಹೇಳ್ತಾಳೆ. ಇದನ್ನ ಡಾಕ್ಟರ್ ಡೈಸನ್ ಕೇಳಿ ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಅಂಟರ್ ವಾರಿಯರ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಂಗೆ ಅಲಿಟಾ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ. ಯುಗೋ ಅಲಿಟಾನ ಮೋಟಾರ್ ಬಾಲ್ ಗೇಮ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೆ. ಗೇಮ್ ತುಂಬಾನೇ ಭಯಂಕರವಾಗಿ ಮತ್ತೆ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ. ಯುಗೋ ಅಲಿಟಾನ ಕರ್ಕೊಂಡೋಗಿ ಒಬ್ಬ ಪ್ಲೇಯರ್ ನ ತೋರಿಸಿ ಹೇಳ್ತಾನೆ ಇವನು ಫೈನಲ್ ಚಾಂಪಿಯನ್ ಆಗ್ಬೋದು ಅಂತ. ಅಲಿಟಾ ಕೇಳ್ತಾಳೆ ಫೈನಲ್ ಚಾಂಪಿಯನ್ ಆದ್ರೆ ಏನು ಕೊಡ್ತಾರೆ ಅಂತ. ಯುಗೋ ಮೋಟಾರ್ ಬಾಲ್ ಗೇಮ್ ಅಲ್ಲಿ ವಿನ್ ಆಗಿ ಫೈನಲ್ ಚಾಂಪಿಯನ್ ಆದ್ರೆ ಜಾಲಮ್ಗೆ ಕಳಿಸ್ತಾರೆ ಅಂತ ಹೇಳ್ತಿದ್ದಾಗ ಇಲ್ಲಿ ವೆಕ್ಟರ್ ಮತ್ತೆ ಶೀರನ್ ಇಬ್ರು ಕೂಡ ಇರ್ತಾರೆ. ಯುಗೋ ವೆಕ್ಟರ್ ನ ತೋರಿಸಿ ಹೇಳ್ತಾನೆ ಮಾರ್ಕೆಟ್ ಇಂದ ಪಾರ್ಟ್ಸ್ ನ ಬೈ ಮಾಡಿ ವೆಕ್ಟರ್ ಗೆ ಸೆಲ್ ಮಾಡ್ತೀವಿ ಅಂತ ಯುಗೋ ಹೇಳ್ತಾನೆ. ಯುಗೋ ಚೀರನ್ ಬಗ್ಗೆ ಹೇಳಕ್ಕೆ ಬಂದಾಗ ಅಲಿಟಾ ನನ್ಗೆ ಚೀರನ್ ಬಗ್ಗೆ ಮೊದ್ಲೇನೆ ಗೊತ್ತು ಅಂತ ಹೇಳ್ತಾಳೆ. ಈ ಕಡೆ ಚೀರನ್ ಗೆ ಒಬ್ಬ ಪ್ಲೇಯರ್ದು ಕೈ ತರ ಇರೋ ವೆಪನ್ ಇಷ್ಟ ಆಗುತ್ತೆ. ವೆಕ್ಟರ್ ಗೆ ಹೇಳ್ತಾಳೆ ನನಗೆ ಆ ಕೈ ಬೇಕು ಅಂತ. ಯುಗೋ ಫ್ರೆಂಡ್ಸ್ ಬಂದು ಯುಗೋನ ಕರೀತಾರೆ. ಯುಗೋ ಅಲಿಟಾಗೆ ನಾನು ನಿನಗೆ ನಾಳೆ ಸಿಗ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಹೊರಟೋಗ್ತಾನೆ. ಚೀರನ್ ಗೆ ಒಬ್ಬ ಪ್ಲೇಯರ್ದು ಕೈ ಇಷ್ಟ ಆಗಿರುತ್ತಲ್ಲ, ಆ ಪ್ಲೇಯರ್ ಆಚೆ ಬರ್ತಾನೆ. ಜಾಕರ್ಸ್ ಗಳು ಬಂದು ಆ ಪ್ಲೇಯರ್ ನ ಹಿಡಿದು ಕೈನ ಕಟ್ ಮಾಡ್ಕೋತಾರೆ. ಆ ಕೈನ ವೆಕ್ಟರ್ ಗೆ ಕೊಡಕ್ಕೆ ಹೋದಾಗ ಒಬ್ಬ ಜಾಕರ್ ಮಾಸ್ಕ್ ತೆಗಿತಾನೆ. ಅವನು ಯುಗೋ ಆಗಿರ್ತಾನೆ. ಜಾಕರ್ಸ್ ಬೇರೆ ಯಾರು ಅಲ್ಲ, ಯುಗೋ ಮತ್ತೆ ಯುಗೋ ಫ್ರೆಂಡ್ಸ್ ಆಗಿರ್ತಾರೆ. ವೆಕ್ಟರ್ ಆ ಕೈನ ಶೀರನ್ ಹತ್ರ ತಲುಪಿಸಿ ಅಂತ ಹೇಳಿ ಆ ಪ್ಲೇಯರ್ ನ ಸಾಯಿಸ್ತಾನೆ. ನೆಕ್ಸ್ಟ್ ಡೇ ಯುಗೋ ಅಲಿಟಾನ ಐರನ್ ಸಿಟಿಯಿಂದ ಹೊರಗಡೆ ಒಂದು ಜಂಗಲ್ ಗೆ ಕರ್ಕೊಂಡು ಬರ್ತಾನೆ. ಯುಗೋ 300 ವರ್ಷಗಳ ಹಿಂದೆ ಒಂದು ಮಹಾಯುದ್ಧ ಆಗಿತ್ತಲ್ಲ, ಅದರಲ್ಲಿ ನಮ್ಮ ಶತ್ರುಗಳು ಸ್ಪೇಸ್ ಶಿಪ್ ಅಲ್ಲಿ ಬಂದು ಎಲ್ಲಾ ಸ್ಕೈ ಸಿಟಿನ ನಾಶ ಮಾಡಿದ್ರು, ಅದರಲ್ಲಿ ಜಾಲಮ್ ಮಾತ್ರ ಉಳಿತು ಅಂತ ಹೇಳ್ತಿದ್ದಾಗ ಅಲಿಟಾ ಕೇಳ್ತಾಳೆ ಶತ್ರುಗಳು ಯಾರು ಅಂತ. ಟ್ಯಾಂಜಿ ಹೇಳ್ತಾನೆ ಅರ್ಮ್, ಅಂದರೆ ಯುನೈಟೆಡ್ ರಿಪಬ್ಲಿಕ್ ಆಫ್ ಮಾರ್ಸ್ ಇಂದ ಬಂದು ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ಯುಗೋ ಇಲ್ಲಿ ಒಂದು ಅರ್ಮ್ ಸ್ಪೇಸ್ ಶಿಪ್ ಇದೆ, ಅದನ್ನ ನೀನು ನೋಡಿದ್ರೆ ನಿನಗೆ ಏನಾದ್ರೂ ನೆನಪು ಬರ್ಬೋದು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅಲಿಟಾಗೆ ಅರ್ಮ್ ಸ್ಪೇಸ್ ಶಿಪ್ ತೋರಿಸ್ತಾನೆ. ಅಲಿಟಾ ಅರ್ಮ್ ಸ್ಪೇಸ್ ಶಿಪ್ ನೋಡ್ತಿದ್ದಂಗೆ ಇದ್ದಕ್ಕಿದ್ದ ಹಾಗೆ ಸ್ಪೇಸ್ ಶಿಪ್ ಅಲ್ಲಿ ಇರೋ ಕಮಾಂಡ್ ಡೆಕ್ ಒಳಗೆ ಹೋಗ್ಬೇಕು ಅಂತ ಹೇಳಿ ನೀರಿನ ಒಳಗಡೆ ಜಂಪ್ ಮಾಡ್ತಾಳೆ. ಅಲಿಟಾ ನೀರಿನ ಒಳಗಡೆ ನಡ್ಕೊಂಡು ಅರ್ಮ್ ಸ್ಪೇಸ್ ಶಿಪ್ ಒಳಗಡೆ ಹೋಗ್ತಿದ್ದಂಗೆ ಎಲ್ಲಾ ಲೈಟ್ ಗಳು ಆನ್ ಆಗುತ್ತೆ. ಅಲಿಟಾಗೆ ಒಂದು ಡೋರ್ ಸಿಗುತ್ತೆ, ಓಪನ್ ಮಾಡಿ ನೋಡ್ತಾಳೆ. ಒಂದು ಎನರ್ಜಿ ಶೀಲ್ಡ್ ಇರುತ್ತೆ. ಅಲಿಟಾ ತಾನಾಗೆ ಎನರ್ಜಿ ಶೀಲ್ಡ್ ನ ಓಪನ್ ಮಾಡ್ತಾಳೆ. ಒಂದು ಅರ್ಮ್ ಸೈಬಾರ್ಗ್ ಬಾಡಿ ಸಿಗುತ್ತೆ. ಅಲಿಟಾ ಅರ್ಮ್ ಸೈಬಾರ್ಗ್ ಬಾಡಿನ ಎತ್ಕೊಂಡು ಆಚೆ ಬರ್ತಾಳೆ. ಅಲಿಟಾ ಡಾಕ್ಟರ್ ಡೈಸನ್ ಹತ್ರ ಬಂದು ನನ್ನನ್ನ ಈ ಬಾಡಿ ಜೊತೆ ಕನೆಕ್ಟ್ ಮಾಡಿ, ಈ ಬಾಡಿಯಲ್ಲಿ ಏನೋ ಒಂದು ವಿಶೇಷ ಇದೆ, ನಾನೇ ಈ ಬಾಡಿ ಹತ್ರ ಹೋದೆ, ನನಗೂ ಮತ್ತೆ ಶತ್ರುಗಳಿಗೂ ಏನೋ ಒಂದು ಲಿಂಕ್ ಇದೆ ಅಂತ ಹೇಳ್ತಿದ್ದಂಗೆ ಡಾಕ್ಟರ್ ಡೈಸನ್ ನಾನು ನಿನ್ನನ್ನ ಈ ಬಾಡಿ ಜೊತೆ ಕನೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಂಗೆ ಅಲಿಟಾಗೆ ಕೋಪ ಬರುತ್ತೆ. ಯಾಕೆ ನೀವು ನನ್ನನ್ನು ಈ ಬಾಡಿ ಜೊತೆ ಕನೆಕ್ಟ್ ಮಾಡೋದಿಲ್ಲ ಹೇಳಿ ಅಂತ ಕೇಳ್ತಾಳೆ. ಡಾಕ್ಟರ್ ಡೈಸನ್ ಹೇಳ್ತಾನೆ ಈ ಬಾಡಿಯ ಹೆಸರು ಬಜಕ್ಕರ್ ಅಂತ, ಇದನ್ನ ಆರ್ಮ್ ಟೆಕ್ನಾಲಜಿಯಿಂದ ಮಾಡಿರೋದು. ಈ ಬಾಡಿ ಮೋಸ್ಟ್ ಪವರ್ಫುಲ್ ವೆಪನ್ ಸಿಸ್ಟಮ್. ಮತ್ತೆ ನೀನು ಫೈಟ್ ಮಾಡೋ ರೀತಿನ ಪ್ಯಾನ್ಸರ್ ಕುನ್ಸ್ಟ್ ಅಂತ ಕರೀತಾರೆ. ಇದರಿಂದಾನೇ ನೀನು ಫೈಟ್ ಮಾಡೋದಕ್ಕೆ ಸ್ವಲ್ಪ ಕೂಡ ಭಯ ಪಡೋದಿಲ್ಲ. ನಿನ್ನ ಈ ಫೈಟಿಂಗ್ ಸ್ಟೈಲ್ ಜೊತೆಗೆ ಈ ಬಜಕ್ಕರ್ ಜೊತೆ ಕನೆಕ್ಟ್ ಮಾಡಿದ್ರೆ ದ ಮೋಸ್ಟ್ ಅಡ್ವಾನ್ಸ್ ಸೈಬಾರ್ಗ್ ವೆಪನ್ ಆಗ್ತೀಯಾ. ಮತ್ತೆ ನೀನು ಒಬ್ಬಳು ಆರ್ಮ್, ನೀನು ಒಬ್ಬಳು ವಾರಿಯರ್, ಆದ್ದರಿಂದ ನಿನ್ನ ಈ ಬಾಡಿ ಜೊತೆ ಕನೆಕ್ಟ್ ಮಾಡೋದಿಲ್ಲ ಅಂತ ಡಾಕ್ಟರ್ ಡೈಸನ್ ಹೇಳ್ತಾ ನಿನಗೆ ಒಂದು ಹೊಸ ಜೀವನ ಸಿಕ್ಕಿದೆ, ಮತ್ತೆ ಯಾಕೆ ಹಳೆ ಜೀವನಕ್ಕೆ ಹೋಗೋಕೆ ಇಷ್ಟ ಪಡ್ತೀಯಾ ಅಂತ ಡಾಕ್ಟರ್ ಡೈಸನ್ ಹೇಳ್ತಾನೆ. ಅಲಿಟಾಗೆ ಡಾಕ್ಟರ್ ಡೈಸನ್ ಮೇಲೆ ಕೋಪ ಬಂದು ಹೇಳ್ತಾಳೆ ನಿಮಗೆ ನನ್ನ ಬಗ್ಗೆ ಗೊತ್ತಿತ್ತು, ಆದರೂ ನೀವು ನನಗೆ ಹೇಳಲಿಲ್ಲ ಅಂತ ಹೇಳಿ ಆಚೆ ಬರ್ತಾಳೆ. ಅಲಿಟಾ ಫ್ಯಾಕ್ಟರಿ ಒಳಗೆ ಹೋಗಿ ಅಲಿಟಾನು ಅಂಟರ್ ವಾರಿಯರ್ ಆಗ್ತಾಳೆ. ಅಲಿಟಾ ಯುಗೋನ ಕರ್ಕೊಂಡು ಎಲ್ಲಾ ಅಂಟರ್ ವಾರಿಯರ್ ಇರೋ ಜಾಗಕ್ಕೆ ಹೋಗ್ತಾಳೆ. ಹೋಗ್ತಿರ್ಬೇಕಾದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ನಾಯಿ ಸಿಗುತ್ತಲ್ಲ, ಆ ನಾಯಿ ಅಲಿಟಾಗೆ ಇಲ್ಲೂ ಕೂಡ ಸಿಗುತ್ತೆ. ಅಲಿಟಾ ಒಳಗಡೆ ಹೋಗಿ ನೋಡ್ತಾಳೆ, ಇಲ್ಲಿ ಜಪಾನ್ ಮತ್ತೆ ಐರನ್ ಸಿಟಿಯಲ್ಲಿ ಇರೋ ಎಲ್ಲಾ ಅಂಟರ್ ವಾರಿಯರ್ ಕೂಡ ಇರ್ತಾರೆ. ಜಪಾನ್ ಅಲಿಟಾನ ನೋಡಿ ಇಲ್ಲಿ ಯಾಕೆ ಬಂದಿದ್ಯಾ, ಇಲ್ಲಿ ಬರೀ ಅಂಟರ್ ವಾರಿಯರ್ಸ್ ಮಾತ್ರ ಬರೋದು ಅಂತ
ಹೇಳ್ತಿದ್ದಂಗೆ ಅಲಿಟಾ ನಾನು ಕೂಡ ಅಂಟರ್ ವಾರಿಯರ್ ಅಂತ ಹೇಳಿ ಐಡಿ ತೋರಿಸ್ತಾಳೆ. ಜಪಾನ್ ಇದನ್ನ ನೋಡಿ ನಗ್ತಾನೆ. ಇಲ್ಲಿ ತುಂಬಾನೇ ಡೇಂಜರಸ್ ಅಂಟರ್ ವಾರಿಯರ್ಸ್ ಇದ್ದಾರೆ ಅಂತ ಹೇಳಿ ಅಲ್ಲಿ ಇರೋ ಎಲ್ಲಾ ಅಂಟರ್ ವಾರಿಯರ್ಸ್ ನು ಪರಿಚಯ ಮಾಡಿಸ್ತಾ, ಇವರು ಡಾಗ್ ಮಾಸ್ಟರ್ ತುಂಬಾನೇ ಪವರ್ಫುಲ್ ಇದ್ದಾರೆ. ಹಾಗೆ ನಾನು ಮೋಸ್ಟ್ ಫೇಮಸ್ ಅಂಟರ್ ವಾರಿಯರ್, ನನ್ನ ಹತ್ರ ಒಂದು ಅರ್ಮ್ ಟೆಕ್ನಾಲಜಿಯ ಸ್ವಾಡ್ ಇದೆ ಅಂತ ಹೇಳ್ತಿದ್ದಾಗ ಅಲಿಟಾ ನಿನ್ಗೆ ಈ ಸ್ವಾಡ್ ಎಲ್ಲಿಂದ ಸಿಕ್ತು ಅಂತ ಕೇಳ್ತಾಳೆ. ಜಪಾನ್ ಅದೆಲ್ಲ ನಿನ್ಗೆ ಯಾಕೆ, ಇಲ್ಲಿಂದ ಹೋಗು ಅಂತ ಹೇಳಿ ಅಲಿಟಾ ಜೊತೆ ಫೈಟ್ ಶುರು ಮಾಡ್ತಾನೆ. ಅಲಿಟಾ ಜಪಾನ್ ನ ತುಂಬಾ ಈಸಿಯಾಗಿ ಹೊಡೆದಾಕ್ತಾಳೆ. ಅಲಿಟಾ ಎಲ್ರಿಗೂ ಹೇಳ್ತಾಳೆ ಗ್ರಾವಿಸ್ಕಾ ತುಂಬಾ ಜನರನ್ನು ಸಾಯಿಸ್ತಾ ಇದ್ದಾನೆ, ಅವನ ಮೇಲೆ ಒಂದು ಕೂಡ ಕೇಸ್ ಆಗಿಲ್ಲ, ಯಾರೋ ಗ್ರಾವಿಸ್ಕಾನ ಕಾಪಾಡ್ತಾ ಇದ್ದಾರೆ, ನಾವು ಎಲ್ಲರೂ ಒಟ್ಟಿಗೆ ಸೇರಿ ಐರನ್ ಸಿಟಿಯಲ್ಲಿ ಇರೋ ಎಲ್ಲಾ ಕ್ರಿಮಿನಲ್ಸ್ ನು ಮುಗಿಸೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಅಲಿಟಾ ಇಲ್ಲಿ ಇರೋ ಎಲ್ಲಾರನ್ನು ಕೂಡ ಸೋಲ್ಸ್ತೀನಿ, ಅವಾಗ ನೀವು ನನ್ನ ಮಾತನ್ನು ಕೇಳ್ತೀರಾ ಅಂತ ಹೇಳಿ ಎಲ್ರ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾಳೆ. ಎಲ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಡೈಸನ್ ಬಂದು ನಿಲ್ಲಿಸ್ತಾನೆ. ಡಾಕ್ಟರ್ ಡೈಸನ್ ಅಲಿಟಾಗೆ ಮನೆಗೆ ನಡಿ ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಗ್ರಾವಿಸ್ಕಾ ಬರ್ತಾನೆ. ಗ್ರಾವಿಸ್ಕಾ ಪೂರ್ತಿಯಾಗಿ ಸರಿ ಹೋಗಿರ್ತಾನೆ. ಮತ್ತೆ ಯೋಗೋ ವೆಕ್ಟರ್ಗೆ ಒಂದು ಕೈ ಕೊಟ್ಟಿರ್ತಾನಲ್ಲ, ಆ ಕೈ ಗ್ರಾವಿಸ್ಕಾ ಹತ್ತಿರ ಇರುತ್ತೆ. ಗ್ರಾವಿಸ್ಕಾನ ನೋಡಿ ಆ ಕ್ಯೂಟ್ ನಾಯಿ ಬೊಗಳುತ್ತೆ. ಗ್ರಾವಿಸ್ಕಾ ಆ ಕ್ಯೂಟ್ ನಾಯಿನ ಸಾಯಿಸ್ಬಿಡ್ತಾನೆ. ಅಲಿಟಾಗೆ ಇದನ್ನ ನೋಡಿ ಕೋಪ ಬರುತ್ತೆ. ಅಲಿಟಾ ಆ ಕ್ಯೂಟ್ ನಾಯಿ ರಕ್ತವನ್ನ ಮಖಕ್ಕೆ ಹಚ್ಕೋತಾಳೆ. ನಿನ್ನ ನಾನು ಸಾಯಿಸ್ತೀನಿ ಅಂತ ಹೇಳ್ತಿದ್ದಂಗೆ ಗ್ರಾವಿಸ್ಕಾ ಅಲಿಟಾ ಮೇಲೆ ಅಟ್ಯಾಕ್ ಮಾಡಿ, ನನ್ನ ಪ್ರಪಂಚ ಅಂಡರ್ ವರ್ಲ್ಡ್ ಅಲ್ಲಿ ಫೈಟ್ ಮಾಡೋಣ ಬಾ ಅಂತ ಹೇಳಿ ಅಂಡರ್ ವರ್ಲ್ಡ್ ಗೆ ಹೋಗ್ತಾನೆ. ಇದನ್ನ ನೋಡಿ ಅಲಿಟಾ ಕೂಡ ಹಿಂದೆ ಹೋಗ್ತಾಳೆ. ಅಲಿಟಾ ಹೋಗ್ತಿದ್ದಂಗೆ ಗ್ರಾವಿಸ್ಕಾನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಗ್ರಾವಿಸ್ಕಾಗೆ ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಗ್ರಾವಿಸ್ಕಾ ಹೊಸ ಕೈ ಎಕ್ಸ್ಟೆಂಡಿಂಗ್ ಕ್ಲೋತ್ ಇಂದ ಅಟ್ಯಾಕ್ ಮಾಡ್ತಾನೆ. ಅಲಿಟಾ ಎಕ್ಸ್ಟೆಂಡಿಂಗ್ ಕ್ಲೋತ್ ಇಂದ ತಪ್ಪಿಸ್ಕೊಂಡು ಗ್ರಾವಿಸ್ಕಾನ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾಳೆ. ಈ ಸಾರಿ ಕೂಡ ಗ್ರಾವಿಸ್ಕಾಗೆ ಏನೂ ಆಗೋದಿಲ್ಲ. ಅಲಿಟಾ ಕಾಲಿಗೆ ಡ್ಯಾಮೇಜ್ ಆಗೋಗುತ್ತೆ. ಗ್ರಾವಿಸ್ಕಾ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ. ಅಲಿಟಾ ಒಂದು ಗೋಡೆ ಹಿಂದೆ ಹೋಗಿ ಗ್ರಾವಿಸ್ಕಾನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಗ್ರಾವಿಸ್ಕಾ ಎಕ್ಸ್ಟೆಂಡಿಂಗ್ ಕ್ಲೋತ್ ಇಂದ ಅಲಿಟಾನ ಪೀಸ್ ಪೀಸ್ ಮಾಡ್ಬಿಡ್ತಾನೆ. ಅಲಿಟಾಗೆ ಮತ್ತೆ ಹಿಂದೆದು ನೆನಪು ಬರುತ್ತೆ. ಅಲಿಟಾ ಟ್ರೈನಿಂಗ್ ಮಾಡ್ತಾ ಇರ್ತಾಳೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಲಿಟಾದು ನಿಜವಾದ ಹೆಸರು 99 ಅಂತ. ಒಬ್ಬಳು ಅಲಿಟಾಗೆ ಹೇಳ್ತಾಳೆ 99 ನೋವಾನ ಸಾಯಿಸೋದೇ ನಿನ್ನ ಮುಖ್ಯ ಗುರಿ ಅಂತ ಹೇಳ್ತಾಳೆ. ಗ್ರಾವಿಸ್ಕಾ ಅಲಿಟಾನ ಸಾಯಿಸೋಕೆ ಹತ್ರ ಬರ್ತಿದ್ದಂಗೆ ಅಲಿಟಾ ಕಣ್ಣಿನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇದರಿಂದ ಗ್ರಾವಿಸ್ಕಾಗೆ ಕೋಪ ಬಂದು ಅಲಿಟಾನ ಸಾಯಿಸೋ ಅಷ್ಟರಲ್ಲಿ ಡಾಕ್ಟರ್ ಡೈಸನ್, ಹ್ಯೂಗೋ ಮತ್ತೆ ಡಾಗ್ ಮಾಸ್ಟರ್ ಬಂದು ಗ್ರಾವಿಸ್ಕಾನ ಹೊಡೆದು ಓಡಿಸ್ತಾರೆ. ಡಾಕ್ಟರ್ ಡೈಸನ್ ಅಲಿಟಾನ ಮನೆಗೆ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಚೀರನ್ ಡಾಕ್ಟರ್ ಡೈಸನ್ಗೆ ಈ ಹುಡುಗಿ ನಮ್ಮ ಮುಂದೆ ಬದುಕೋಕೆ ಸಾಧ್ಯ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಡಾಕ್ಟರ್ ಡೈಸನ್ ಮನೆಗೆ ಬಂದು ಅಲಿಟಾನ ಬಜಕ್ಕರ್ ಬಾಡಿ ಜೊತೆ ಕನೆಕ್ಟ್ ಮಾಡ್ತಾನೆ. ಅಲಿಟಾ ನನ್ನ ಬಾಡಿ ಯಾವ ರೀತಿಯಲ್ಲಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡ್ತಾಳೋ ಅದೇ ರೀತಿಯಲ್ಲಿ ಬಾಡಿ ಚೇಂಜ್ ಆಗುತ್ತೆ. ಇದನ್ನ ನೋಡಿ ಡಾಕ್ಟರ್ ಡೈಸನ್ ಆಶ್ಚರ್ಯ ಪಡ್ತಾನೆ. ಅಲಿಟಾಗೆ ಪ್ರಜ್ಞೆ ಬಂದು ಡಾಕ್ಟರ್ ಡೈಸನ್ಗೆ ತೋರಿಸ್ತಾಳೆ. ಅಲಿಟಾ ಇವಾಗ ಪೂರ್ತಿಯಾಗಿ ಫ್ಲೆಕ್ಸಿಬಲ್ ಮತ್ತೆ ಪವರ್ಫುಲ್ ಆಗಿರ್ತಾಳೆ. ಹಾಗೆ ಅಲಿಟಾಗೆ ಇವಾಗ ಎಲ್ಲಾ ಎಮೋಷನ್ ಕೂಡ ಅರ್ಥ ಆಗ್ತಿರುತ್ತೆ. ಡಾಕ್ಟರ್ ಡೈಸನ್ ಹೇಳ್ತಾನೆ, ನಿನ್ನ ಈ ಬಾಡಿ ಜೊತೆ ಕನೆಕ್ಟ್ ಮಾಡಿದ್ರೆ ನನ್ನಿಂದ ದೂರ ಆಗ್ತೀಯ ಅಂತ ನನಗೆ ಭಯ ಇತ್ತು, ಅದಕ್ಕೆ ಕನೆಕ್ಟ್ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಅಲಿಟಾ ಪರವಾಗಿಲ್ಲ ಬಿಡಿ ಅಪ್ಪ ಅಂತ ಹೇಳ್ತಾಳೆ. ಅಲಿಟಾ ಯುಗೋ ಹತ್ತಿರ ಹೋಗಿ ಹೊಸ ಬಾಡಿನ ತೋರಿಸ್ತಾಳೆ. ಯುಗೋ ಅಲಿಟಾನ ನೋಡಿ ಸಂತೋಷ ಪಡ್ತಾನೆ. ಇಲ್ಲಿ ಅಲಿಟಾ ಯುಗೋಗೆ ಹೇಳ್ತಾಳೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಯುಗೋ ನಾನು ಕೂಡ ಅಂತ ಹೇಳ್ತಾನೆ. ಈ ಕಡೆ ಗ್ರಾವಿಸ್ಕಾ ವೆಕ್ಟರ್ ಹತ್ತಿರ ಬರ್ತಾನೆ. ನೋವಾ ವೆಕ್ಟರ್ ಬಾಡಿಯಲ್ಲಿ ಬಂದು ನೀನು ಮತ್ತೆ ವೆಕ್ಟರ್ ಸೇರಿ ಅಲಿಟಾನ ಹೇಗಾದರೂ ಸಾಯಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ವೆಕ್ಟರ್ ಶೀರನ್ಗೆ ಹೇಳ್ತಾನೆ ಗ್ರಾವಿಸ್ಕಾನ ನಂಬ್ಕೊಂಡು ಇದ್ದರೆ ನೋವಾ ನಮ್ಮನ್ನ ಸಾಯಿಸಾಕ್ತಾನೆ, ಅದಕ್ಕೆ ನಾನು ಒಂದು ಪ್ಲಾನ್ ಮಾಡಿದೀನಿ ಅಂತ ಹೇಳ್ತಾನೆ. ಹ್ಯೂಗೋ ವೆಕ್ಟರ್ ನ ಕೇಳ್ತಾನೆ ನೀವು ನನಗೆ ಪ್ರಾಮಿಸ್ ಮಾಡಿದ್ರಿ 10 ಲಕ್ಷ ಯೂನಿಟ್ ಕೊಟ್ಟರೆ ನನ್ನನ್ನು ಜಾಲಂಗೆ ಕಳಿಸ್ತೀನಿ ಅಂತ ಹೇಳಿದ್ರಿ. ವೆಕ್ಟರ್ ಹೌದು ನೆನಪು ಇದೆ ಅಂತ ಹೇಳಿ ಅಲಿಟಾ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಡೇ ಅಲಿಟಾ ಹ್ಯೂಗೋ ಹತ್ತಿರ ಬಂದು ನೋಡಿದಾಗ ಹ್ಯೂಗೋ ನಿದ್ದೆ ಮಾಡ್ತಿರ್ತಾನೆ. ಇದನ್ನ ನೋಡಿ ಅಲಿಟಾ ಏನಾಯ್ತು ಅಂತ ಕೇಳ್ತಾಳೆ. ಹ್ಯೂಗೋ ವೆಕ್ಟರ್ ಹತ್ತಿರ ಹೋಗಿದ್ದೆ, ನೈಟ್ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡ್ದೆ ಅಷ್ಟೇ ಅಂತ ಹೇಳ್ತಾನೆ. ಹ್ಯೂಗೋ ವೆಕ್ಟರ್ಗೆ 10 ಲಕ್ಷ ಯೂನಿಟ್ ಕೊಟ್ಟರೆ ನನ್ನ ಜಾಲಂಗೆ ಕಳಿಸ್ತೀನಿ ಅಂತ ಹೇಳಿದ್ದಾನೆ, ಇನ್ನು 90,000 ಯೂನಿಟ್ ಬೇಕು ಅಷ್ಟೇ ಅಂತ ಹೇಳ್ತಾನೆ. ಅಲಿಟಾ ಇದನ್ನ ಕೇಳಿ ಜಾಲಂಗೆ ಹೋಗೋದು ನಿನ್ನ ಕನಸು ತಾನೆ, ತಕೋ ನನ್ನ ಹಾರ್ಟ್ ಅನ್ನು ಸೆಲ್ ಮಾಡು, ಇದರಿಂದ ಮಿಕ್ಕಿರೋ 90,000 ಯೂನಿಟ್ ಸಿಗುತ್ತೆ ಅಂತ ಅಲಿಟಾ ಹೇಳ್ತಿದ್ದಂಗೆ ಹ್ಯೂಗೋ ನಾನು ಈ ರೀತಿಲಿ ಮಾಡೋದಿಲ್ಲ, ಇದನ್ನ ವಾಪಸ್ಸು ಒಳಗೆ ಇಟ್ಕೋ ಅಂತ ಹೇಳ್ತಾನೆ. ಹ್ಯೂಗೋ ಜಾಲಂಗೆ ಹೋಗೋಕೆ ಬೇರೆ ಒಂದು ದಾರಿ ಇದೆ, ಮೋಟಾರ್ ಬಾಲ್ ಗೇಮ್ ಅಲ್ಲಿ ನೀನು ವಿನ್ ಆಗು, ಇದರಿಂದ ನೀನು ಜಾಲಂಗೆ ಹೋಗ್ತೀಯಾ, ಜೊತೆಗೆ ವಿನ್ ಆಗಿದವರಿಗೆ ಸ್ವಲ್ಪ ಯೂನಿಟ್ ನ ಕೊಡ್ತಾರೆ, ಆ ಯೂನಿಟ್ ಗಳನ್ನ ನನಗೆ ಕೊಡು, ಆ ಯೂನಿಟ್ ಗಳನ್ನ ವೆಕ್ಟರ್ ಗೆ ಕೊಟ್ಟು ನಾನು ಕೂಡ ಜಾಲಂಗೆ ಬರ್ತೀನಿ, ಇದರಿಂದ ನಾವಿಬ್ರು ಕೂಡ ಜಾಲಂಗೆ ಹೋಗ್ಬೋದು ಅಂತ ಹ್ಯೂಗೋ ಹೇಳ್ತಾನೆ. ಇದನ್ನ ಕೇಳಿ ಅಲಿಟಾ ಸರಿ ಆಯ್ತು ಅಂತ ಒಪ್ಕೋತಾಳೆ. ನೆಕ್ಸ್ಟ್ ಡೇ ಮೋಟಾರ್ ಬಾಲ್ ಗೇಮ್ ಗೆ ಡಾಕ್ಟರ್ ಡೈಸನ್ ಅಲಿಟಾನ ರೆಡಿ ಮಾಡ್ತಾನೆ. ಮತ್ತೆ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಈ
ಬಾಡಿನ ಡ್ಯಾಮೇಜ್ ಮಾಡ್ಕೋಬೇಡ, ಡ್ಯಾಮೇಜ್ ಆದರೆ ಯಾರು ಕೂಡ ಸರಿ ಮಾಡೋಕ್ ಆಗಲ್ಲ ಈ ಬಾಡಿನ ಅಂತ ಹೇಳ್ತಿದ್ದಂಗೆ ಅಲೀಟಾ ನನಗೆ ಏನು ಆಗೋದಿಲ್ಲ ಅಪ್ಪ ಅಂತ ಹೇಳ್ತಾಳೆ. ಈ ಕಡೆ ವೆಕ್ಟರ್ ಅಲೀಟಾನ ಸಾಯಿಸಿದ್ರೆ 5 ಲಕ್ಷ ಯೂನಿಟ್ ನ ಕೊಡ್ತೀನಿ ಅಂತ ಹೇಳಿ ಕ್ರಿಮಿನಲ್ಸ್ ಗಳ ಜೊತೆ ಡೀಲ್ ಮಾಡ್ಕೋತಾನೆ. ಅಲೀಟಾ ಹ್ಯೂಗೋಗೆ ಕಾಲ್ ಮಾಡಿ ಎಲ್ಲಿದ್ಯಾ ಅಂತ ಕೇಳ್ತಾಳೆ. ಹ್ಯೂಗೋ ಒಂದು ಮುಖ್ಯವಾದ ಕೆಲಸ ಮುಗಿಸಿ ಬೇಗ ಬರ್ತೀನಿ ಅಂತ ಹೇಳಿ ಟ್ಯಾಂಜಿ ಹತ್ತಿರ ಹೋಗಿ ನಾನು ಇನ್ನು ಮುಂದೆ ಜಾಕರ್ ಕೆಲಸನ ಮಾಡೋದಿಲ್ಲ, ನೀವು ಕೂಡ ಈ ಕೆಲಸ ಮಾಡೋದು ನಿಲ್ಸಿ ಅಂತ ಹೇಳ್ತಾನೆ. ಟ್ಯಾಂಜಿ ಇದನ್ನ ಕೇಳಿ ನೀನು ಅಲೀಟಾಗೋಸ್ಕರ ಅಲ್ವಾ ಇದೆಲ್ಲ ಮಾಡ್ತಿರೋದು ಅಂತ ಹೇಳಿ ಹ್ಯೂಗೋ ಜೊತೆ ಜಗಳ ಮಾಡಕ್ಕೆ ಶುರು ಮಾಡ್ತಾನೆ. ಜಗಳ ಮಾಡ್ತಿರ್ಬೇಕಾದ್ರೆ ಜಪಾನ್ ಬಂದು ಹ್ಯೂಗೋ ನಿನ್ನನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಹ್ಯೂಗೋ ನಾನು ವಾಂಟೆಡ್ ಲಿಸ್ಟ್ ಅಲ್ಲಿ ಇಲ್ಲ, ನಾನು ಯಾರನ್ನು ಕೂಡ ಸಾಯಿಸಿಲ್ಲ ಅಂತ ಹೇಳ್ತಿದ್ದಂಗೆ ಟ್ಯಾಂಜಿ ಮತ್ತೆ ಅವ್ರ ಫ್ರೆಂಡ್ಸ್ ಹಿಡ್ದಿರೋ ಸೈಬಾರ್ಗ್ ನ ಸಾಯಿಸ್ತಾನೆ. ಇವಾಗ ನೀನು ವಾಂಟೆಡ್ ಲಿಸ್ಟ್ ಅಲ್ಲಿ ಬರ್ತೀಯಾ, ಅಲೀಟಾ ಮಾಡಿರೋ ತಪ್ಪಿಗೆ ನೀನು ಸಾಯ್ತೀಯಾ ಅಂತ ಹೇಳಿ ಹ್ಯೂಗೋನ ಸಾಯಿಸಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಹಿಂದೆಯಿಂದ ಟ್ಯಾಂಜಿ ಸಹಾಯ ಮಾಡಕ್ಕೆ ನೋಡ್ತಾನೆ. ಜಪಾನ್ ಟ್ಯಾಂಜಿನ ಸಾಯಿಸ್ತಾನೆ. ಹ್ಯೂಗೋ ಜಪಾನ್ ಮೇಲೆ ಬೆಂಕಿ ಹಾಕಿ ಅಲ್ಲಿಂದ ಓಡೋಗ್ತಾನೆ. ಜಪಾನ್ಗೆ ಏನು ಆಗೋದಿಲ್ಲ, ಹ್ಯೂಗೋನ ಫಾಲೋ ಮಾಡಕ್ಕೆ ಶುರು ಮಾಡ್ತಾನೆ. ಈ ಕಡೆ ಮೋಟಾರ್ ಬಾಲ್ ಗೇಮ್ ಸ್ಟಾರ್ಟ್ ಆಗ್ತಿರುತ್ತೆ. ಡಾಕ್ಟರ್ ಡೈಸನ್ ನೋಡ್ತಾನೆ, ಮೋಟಾರ್ ಬಾಲ್ ಗೇಮ್ ನ ಆಡಕ್ಕೆ ಬಂದಿರೋರು ಪ್ಲೇಯರ್ಸ್ ಅಲ್ಲ, ಹಣದಗೋಸ್ಕರ ಮರ್ಡರ್ ಮಾಡುವವರು ಅಂತ. ಅಷ್ಟರಲ್ಲಿ ಅಲೀಟಾ ಸ್ಟೇಡಿಯಂ ಒಳಗಡೆ ಬಂದು ಗೇಮ್ ಅಲ್ಲಿ ಜಾಯಿನ್ ಆಗ್ತಾಳೆ. ಡಾಕ್ಟರ್ ಡೈಸನ್ ಅಲೀಟಾಗೆ ಕಾಲ್ ಮಾಡಿ ಹೇಳ್ತಾನೆ, ಅಲ್ಲಿ ಇರೋರು ಯಾರು ಕೂಡ ಪ್ಲೇಯರ್ಸ್ ಅಲ್ಲ, ನಿನ್ನನ್ನು ಸಾಯಿಸಲು ಬಂದಿರೋ ಮರ್ಡರರ್, ಅಲ್ಲಿಂದ ವಾಪಸ್ ಬಂದ್ಬಿಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಗೇಮ್ ಸ್ಟಾರ್ಟ್ ಆಗೋಗುತ್ತೆ. ಗೇಮ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ರು ಕೂಡ ಅಲೀಟಾ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಅಲೀಟಾ ಬಚಾವಾಗಿ ಬಾಲ್ ನ ಎತ್ಕೊಂಡು ಒಬ್ಬನ್ನ ಸಾಯಿಸ್ತಾಳೆ. ಅಲೀಟಾ ಎಲ್ಲರಿಂದ ತಪ್ಪಿಸ್ಕೊಂಡು ಎಷ್ಟು ಅದ್ಭುತವಾಗಿ ಆಟ ಆಡ್ತಾಳೆ ಅಂದ್ರೆ ಎಲ್ಲರೂ ಕೂಡ ಅಲೀಟಾ ಫ್ಯಾನ್ ಆಗ್ತಾರೆ. ಅಲೀಟಾ ಒಂದೊಂದಾಗೆ ಎಲ್ಲರನ್ನು ಸಾಯಿಸ್ತಾ ತುಂಬಾ ಚೆನ್ನಾಗಿ ಗೇಮ್ ಆಡ್ತಿರ್ಬೇಕಾದ್ರೆ ಹ್ಯೂಗೋ ಅಲೀಟಾಗೆ ಕಾಲ್ ಮಾಡಿ ಜಪಾನ್ ನನ್ನ ಹಿಂದೆ ಬಿದ್ದಿದ್ದಾನೆ, ಈಗಾಗಲೇ ಟ್ಯಾಂಜಿನ ಸಾಯಿಸಿದ್ದಾನೆ, ಈಗ ನನ್ನ ಸಾಯಿಸಲು ಬರ್ತಿದ್ದಾನೆ ಅಂತ ಹೇಳ್ತಿದ್ದಂಗೆ ಅಲೀಟಾ ಓಲ್ಡ್ ಚರ್ಚ್ ಹತ್ತಿರ ಹೋಗು, ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಮೋಟಾರ್ ಬಾಲ್ ಗೇಮ್ ಇಂದ ಸೀದಾ ಓಲ್ಡ್ ಚರ್ಚ್ ಕಡೆ ಹೋಗ್ತಾಳೆ. ಮಿಕ್ಕಿರೋ 3 ಜನ ಕೂಡ ಅಲೀಟಾನ ಫಾಲೋ ಮಾಡ್ತಾರೆ. ಒಬ್ಬ ಫಾಲೋ ಮಾಡ್ತಿರ್ಬೇಕಾದ್ರೇನೆ ಸತ್ತೋಗ್ತಾನೆ. ಅಲೀಟಾ ತುಂಬಾ ಸ್ಪೀಡ್ ಆಗಿ ಹ್ಯೂಗೋ ಕಡೆ ಹೋಗ್ತಿರ್ಬೇಕಾದ್ರೆ ಮಿಕ್ಕಿರೋ 2 ಮರ್ಡರರ್ಸ್ ಅಲೀಟಾನ ಹಿಡ್ಕೋತಾರೆ. ಅಲೀಟಾನ ಸಾಯಿಸೋ ಅಷ್ಟರಲ್ಲಿ ಅಲೀಟಾ ಒಬ್ಬನಿಂದ ಇನ್ನೊಬ್ಬಳನ್ನು ಸಾಯಿಸೋ ರೀತಿಲಿ ಮಾಡಿ ಮಿಕ್ಕಿರೋ ಒಬ್ಬನನ್ನು ಸಾಯಿಸ್ತಾಳೆ. ಈ ಕಡೆ ಹ್ಯೂಗೋನ ಜಪಾನ್ ಹಿಡ್ಕೊಂಡು ಸಾಯಿಸೋ ಅಷ್ಟರಲ್ಲಿ ಅಲೀಟಾ ಬಂದು ಕಾಪಾಡ್ತಾಳೆ. ಅಲೀಟಾ ನೋಡ್ತಾಳೆ ಹ್ಯೂಗೋ ಮರ್ಡರರ್ ಅಂತ ಬಂದಿರುತ್ತೆ. ಹ್ಯೂಗೋ ಅಲೀಟಾಗೆ ಹೇಳ್ತಾನೆ, ನಾವು ಯಾರನ್ನು ಕೂಡ ಸಾಯಿಸಿಲ್ಲ, ನಾವು ಬರೀ ಪಾರ್ಟ್ಸ್ ಗಳನ್ನ ತೆಗೆದು ಮಾರ್ತಿದ್ದೋ, ಯಾಕಂದ್ರೆ ಜಾಲಂಗೆ ಹೋಗೋಕೆ ಯೂನಿಟ್ ಬೇಕಾಗಿತ್ತಲ್ಲ ಅದಕ್ಕೆ ಅಂತ ಹೇಳ್ತಿದ್ದಂಗೆ ಜಪಾನ್ ಹ್ಯೂಗೋನ ಸಾಯಿಸಕ್ಕೆ ಬರ್ತಾನೆ. ಇದನ್ನ ನೋಡಿ ಅಲೀಟಾ ತಡಿತಾಳೆ. ಜಪಾನ್ ಹಂಟರ್ ವಾರಿಯರ್ ಮತ್ತೆ ಮರ್ಡರರ್ ಮಧ್ಯ ಬಂದರೆ ಫ್ಯಾಕ್ಟರಿ ನಿಯಮಗಳನ್ನು ಮುರಿಯುವುದು ಅಂತ ಹೇಳ್ತಾನೆ. ಅಲೀಟಾ ಇದನ್ನ ಕೇಳಿ ಹ್ಯೂಗೋನ ನಾನು ಸಾಯಿಸ್ತೀನಿ ಅಂತ ಹೇಳ್ತಾಳೆ. ಆದರೆ ಅಲೀಟಾ ಕೈಯಲ್ಲಿ ಹ್ಯೂಗೋನ ಸಾಯಿಸೋಕೆ ಆಗೋದಿಲ್ಲ. ಜಪಾನ್ ಇದನ್ನ ನೋಡಿ ಹ್ಯೂಗೋನ ಸ್ವಾಡ್ ಇಂದ ಚುಚ್ಚಿಬಿಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸ್ವಲ್ಪ ಹಂಟರ್ ವಾರಿಯರ್ ಗಳು ಬರ್ತಾರೆ. ಇದನ್ನ ನೋಡಿ ಅಲೀಟಾ ಹ್ಯೂಗೋನ ಎತ್ಕೊಂಡು ಚರ್ಚ್ ಒಳಗಡೆ ಹೋಗ್ತಾಳೆ. ಅಲೀಟಾ ಹ್ಯೂಗೋನ ಕೇಳ್ತಾಳೆ, ಒಂದು ಮುಖ್ಯವಾದ ಕೆಲಸ ಮುಗಿಸಿ ಬರ್ತೀನಿ ಅಂದಲ್ಲ, ಅದು ಏನು ಅಂತ. ಹ್ಯೂಗೋ, ನಾನು ಜಾಕರ್ ಕೆಲಸನ ಬಿಡೋಕೆ ಹೋಗಿದ್ದೆ, ಯಾಕಂದ್ರೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಆ ವ್ಯಕ್ತಿನ ನಾನು ಸಾಯಿಸಿಲ್ಲ, ನನ್ನನ್ನು ನಂಬು ಅಂತ ಹೇಳ್ತಾನೆ. ಅಲೀಟಾಗೆ ಇದನ್ನ ಕೇಳಿ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಇದನ್ನ ಚೀರನ್ ನೋಡ್ತಾ ಇರ್ತಾಳೆ. ವೆಕ್ಟರ್ ಕಾಲ್ ಮಾಡಿ ಅವರಿಬ್ಬರು ಸಿಕ್ಕುದ್ರಾ ಅಂತ ಕೇಳ್ತಾನೆ. ಚೀರನ್ ಇಲ್ಲ ಅಂತ ಹೇಳ್ತಾಳೆ. ಚೀರನ್ ಅಲೀಟಾ ಹತ್ತಿರ ಹೋಗಿ ಹ್ಯೂಗೋನ ನೀನು ಈಗಲೂ ಕಾಪಾಡ್ಕೋಬಹುದು ಅಂತ ಹೇಳ್ತಾಳೆ. ಅಲೀಟಾ ಆಚೆ ಬಂದು ಹ್ಯೂಗೋ ಸತ್ತೋಗಿದ್ದಾನೆ ಅಂತ ಹೇಳಿ ಹ್ಯೂಗೋ ತಲೆ ತೋರಿಸ್ತಾಳೆ. ಜಪಾನ್ಗೆ ಡೌಟ್ ಬಂದು ನೋಡ್ತಾನೆ. ಹ್ಯೂಗೋ ತಲೆ ಅಲೀಟಾ ಬಾಡಿ ಜೊತೆ ಕನೆಕ್ಟ್ ಆಗಿರುತ್ತೆ. ಮತ್ತೆ ಚೀರನ್ ಹ್ಯೂಗೋ ಹೃದಯವನ್ನ ಎತ್ಕೊಂಡು ಹೋಗ್ತಾಳೆ. ಇದನ್ನ ನೋಡಿ ಜಪಾನ್ ಎಲ್ರಿಗೂ ಹೇಳಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲೀಟಾ ಸ್ವಾಡ್ ನ ಕಿತ್ಕೊಂಡು ಜಪಾನ್ ಮಖ ಕಟ್ ಮಾಡ್ತಾಳೆ. ಅಲೀಟಾ ಸ್ವಾಡ್ ಮತ್ತೆ ಹ್ಯೂಗೋನ ಎತ್ಕೊಂಡು ಮನೆಗೆ ಬರ್ತಾಳೆ. ಡಾಕ್ಟರ್ ಡೈಸನ್ ಅಲೀಟಾಗೆ ಒಳಗಡೆ ಬಾ ಅಂತ ಹೇಳಿ ಹ್ಯೂಗೋನ ತೋರಿಸ್ತಾನೆ. ಡಾಕ್ಟರ್ ಡೈಸನ್ ಹ್ಯೂಗೋಗೆ ಸೈಬಾರ್ಗ್ ಬಾಡಿಯನ್ನ ಕೊಟ್ಟು ಉಳಿಸಿರ್ತಾನೆ. ಡಾಕ್ಟರ್ ಡೈಸನ್ ಅಲೀಟಾಗೆ ಹೇಳ್ತಾನೆ, ಒಂದು ಸಾರಿ ಐರನ್ ಸಿಟಿಯಲ್ಲಿ ಹುಟ್ಟಿದರೆ ಐರನ್ ಸಿಟಿಯಲ್ಲೇ ಇರಬೇಕು, ಎಷ್ಟೇ ಯೂನಿಟ್ ಕೊಟ್ಟರು ಜಾಲಂಗೆ ಹೋಗೋಕೆ ಆಗೋದಿಲ್ಲ, ಬರೀ ಒಂದು ರೀತಿಯಲ್ಲಿ ಮಾತ್ರ ಹೋಗ್ಬೋದು, ಅದು ಮೋಟಾರ್ ಬಾಲ್ ಗೇಮ್ ಅಲ್ಲಿ ವಿನ್ ಆದ್ರೆ ಮಾತ್ರ, ಬೇರೆ ಯಾವುದೇ ರೀತಿಯಲ್ಲಿ ಜಾಲಂಗೆ ಹೋಗೋಕೆ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲೀಟಾ ಕೇಳ್ತಾಳೆ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಅಂತ. ಡಾಕ್ಟರ್ ಡೈಸನ್, ನಾನು ಹುಟ್ಟಿದ್ದು ಜಾಲಂ ಅಲ್ಲಿ, ನನ್ನ ತಲೆಯ ಮೇಲೆ ಜಾಲಂ ಮಾರ್ಕ್ ಇತ್ತು, ಅದನ್ನ ನನ್ನ ಕೈಯಾರೆ ನಾನೇ ತೆಗೆದು ಹಾಕ್ತೆ. ನಮ್ಮ ಮಗಳಿಗೆ ಬಂದ ಕಾಯಿಲೆಯನ್ನು ನೋಡಿ ನೋವಾ ನಮ್ಮನ್ನು ಐರನ್ ಸಿಟಿಗೆ ಕಳಿಸಿದ ಅಂತ ಡಾಕ್ಟರ್ ಡೈಸನ್ ಹೇಳ್ತಾನೆ. ಈ ಕಡೆ ವೆಕ್ಟರ್ ಚೀರನ್ನ ಕೇಳ್ತಾನೆ, ಹ್ಯೂಗೋ ಹೃದಯ ನಿನ್ನ ಕೈಯಲ್ಲಿ ಇತ್ತು, ಯಾಕೆ ಸಾಯಿಸ್ಲಿಲ್ಲ ಅಂತ ಕೇಳ್ತಾನೆ. ಚೀರನ್, ನನ್ನ ಕೈಯಲ್ಲಿ ಆಗಲಿಲ್ಲ, ಯಾಕಂದ್ರೆ ನಾನು ಒಬ್ಬಳು ತಾಯಿ, ನಾನು ಇನ್ನು ಮುಂದೆ ನಿಮ್ಮ ಜೊತೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಗ್ರಾವಿಷ್ಕಾ ಬರ್ತಾನೆ.
ಈ ಕಡೆ ಅಲೀಟಾ ಹ್ಯೂಗೋಗೆ ಹೇಳ್ತಾಳೆ ಒಂದು ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿ ಫ್ಯಾಕ್ಟರಿ ಒಳಗಡೆ ಹೋಗಿ ರೋಬೋಟ್ ಮತ್ತೆ ಫ್ಯಾಕ್ಟರಿನ ನಾಶ ಮಾಡ್ತಾಳೆ. ಹಾಗೆ ವೆಕ್ಟರ್ ಹತ್ತಿರ ಹೋಗ್ತಾಳೆ. ಹ್ಯೂಗೋನ ನೀನು ಯಾವತ್ತೂ ಜಾಲಂಗೆ ಕಳ್ಸೋಕೆ ಪ್ಲಾನ್ ಮಾಡಿರ್ಲಿಲ್ಲ, ನೀನು ಹ್ಯೂಗೋಗೆ ಮೋಸ ಮಾಡಿದ್ಯಾ ಅಂತ ಹೇಳ್ತಿದ್ದಂಗೆ ವೆಕ್ಟರ್ ಚೀರನ್ ಹೃದಯ ಮತ್ತೆ ತಲೆ ತೋರಿಸಿ ಹೇಳ್ತಾನೆ, ನೋವಾಗೆ ತುಂಬಾ ಬುದ್ಧಿವಂತ ವ್ಯಕ್ತಿಗಳು ಬೇಕು, ಇದೇ ರೀತಿಯಲ್ಲಿ ಹ್ಯೂಗೋಗೆ ಮಾಡಿ ಜಾಲಂಗೆ ಕಳಿಸ್ತಿದ್ದೆ ಅಂತ ಹೇಳ್ತಿದ್ದಂಗೆ ಅಲೀಟಾಗೆ ಕೋಪ ಬರುತ್ತೆ. ಅಷ್ಟರಲ್ಲಿ ಗ್ರಾವಿಸ್ಕಾ ಬಂದು ಅಲೀಟಾಗೆ ಡ್ಯಾಮೇಜ್ ಮಾಡ್ತಾನೆ. ಅಲೀಟಾಗೆ ಮತ್ತೆ ಹಿಂದೆದು ನೆನಪು ಬರುತ್ತೆ. ಎಲ್ಲಾ ಕಡೆನೂ ಯುದ್ಧ ಆಗ್ತಿರುತ್ತೆ. ಅಲೀಟಾ ಜಾಲಂ ಪೈಪ್ ಮೇಲೆ ಹೋಗ್ತಿರ್ತಾಳೆ. ಜಾಲಂ ಇಂದ ಡಿಫೆನ್ಸ್ ರಿಂಗ್ ಬರುತ್ತೆ. ಡಿಫೆನ್ಸ್ ರಿಂಗ್ ನ ಮುರಿತಾರೆ. ಇದರಿಂದ ಪೈಪ್ ಕಟ್ ಆಗುತ್ತೆ. ಅಲೀಟಾ ಇನ್ನೇನು ಬೀಳೋ ಅಷ್ಟ್ರಲ್ಲಿ ಒಬ್ಬಳು ಅಲೀಟಾ ಕೈ ಹಿಡಿದು ಮಿಷನ್ ನ ಪೂರ್ತಿ ಮಾಡು, ಜಾಲಂ ನ ಡಿಸ್ಟ್ರಾಯ್ ಮಾಡು ಅಂತ ಹೇಳ್ತಾಳೆ. ಅಲೀಟಾಗೆ ಡ್ಯಾಮೇಜ್ ಆಗಿರೋದು ಸರಿ ಹೋಗುತ್ತೆ. ಇಲ್ಲಿಗೆ ಅಲೀಟಾಗೆ ಗೊತ್ತಾಗಿರುತ್ತೆ ನೋವಾನ ಸಾಯಿಸಿ ಜಾಲಂ ನ ಡಿಸ್ಟ್ರಾಯ್ ಮಾಡೋದೇ ಇವಳ ಗುರಿ ಅಂತ. ಗ್ರಾವಿಸ್ಕಾ ಅಟ್ಯಾಕ್ ಮಾಡ್ತಿದ್ದಂಗೆ ಅಲೀಟಾ ಎಕ್ಸ್ಟೆಂಡಿಂಗ್ ಕ್ಲೋತ್ ನ ಕಟ್ ಮಾಡಿ ಗ್ರಾವಿಸ್ಕಾನ ಮಧ್ಯಕ್ಕೆ 2 ಭಾಗ ಮಾಡಿ ಸಾಯಿಸ್ತಾಳೆ. ಅಲೀಟಾ ವೆಕ್ಟರ್ ಹತ್ತಿರ ಹೋಗಿ ಮಾತಾಡು ಅಂತ ಹೇಳ್ತಾಳೆ. ವೆಕ್ಟರ್ ನಾನು ಏನು ಹೇಳಬೇಕು ಅಂತ ಕೇಳ್ತಿದ್ದಂಗೆ ಅಲೀಟಾ ನೀನು ಅಲ್ಲ, ನಿನ್ನ ಕಂಟ್ರೋಲ್ ಮಾಡ್ತಿರೋನು ನೋವಾ ವೆಕ್ಟರ್ ಬಾಡಿಯಲ್ಲಿ ಬಂದು ಕೊನೆಗೂ ನಾವು ಮೀಟ್ ಆದ್ವಿ 99 ಅಂತ ಹೇಳ್ತಾನೆ. ಗ್ರಾವಿಸ್ಕಾನನ್ನು ಸಾಯಿಸಿದ್ದೀಯಾ, ಹಾಗೆ ಸ್ವಾರ್ಥಿ ಚೀರನ್ನ ಕೂಡ ಬದಲಾಯಿಸಿದ್ದೀಯಾ. ಅಲೀಟಾ ನಿನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಅಂತ ನೋವಾ ಹೇಳಿ ಈ ಸಾರಿ ಫ್ಯಾಕ್ಟರಿ ಅವರು ನಿನಗೆ ಏನು ಮಾಡೋದಿಲ್ಲ, ಆದರೆ ಹ್ಯೂಗೋ ಇನ್ನೂ ಕೂಡ ಬದುಕಿದ್ದಾನೆ ಅಲ್ವಾ, ಹ್ಯೂಗೋನ ಬಿಡೋದಿಲ್ಲ ಅಂತ ಹೇಳ್ತಿದ್ದಂಗೆ ಅಲೀಟಾ ಸ್ವಾಡ್ ಇಂದ ಚುಚ್ಚುತ್ತಾಳೆ. ನೋವಾ ಆದಷ್ಟು ಬೇಗ ಸಿಗೋಣ, ನೆನಪು ಇಟ್ಟುಕೋ, ನಾನು ಎಲ್ಲಾ ಕೂಡ ನೋಡ್ತೀನಿ ಅಂತ ಹೇಳಿ ಹೊಟ್ಟೋಗ್ತಾನೆ. ವೆಕ್ಟರ್ ಸತ್ತೋಗ್ತಾನೆ. ಡಾಕ್ಟರ್ ಡೈಸನ್ ಅಲೀಟಾಗೆ ಕಾಲ್ ಮಾಡಿ ಹೇಳ್ತಾನೆ ಫ್ಯಾಕ್ಟರಿ ಅವರು ಹ್ಯೂಗೋನ ಹುಡುಕೊಂಡು ಬಂದಿದ್ರು, ಅವರಿಗೆ ಹ್ಯೂಗೋ ಬದುಕಿದ್ದಾನೆ ಅಂತ ಗೊತ್ತಾಗಿದೆ ಅಂತ ಹೇಳ್ತಿದ್ದಾಗ ಅಲೀಟಾ ಹ್ಯೂಗೋ ಇವಾಗ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಡಾಕ್ಟರ್ ಡೈಸನ್ ಜಾಲಂ ಕಡೆ ಹೋಗ್ತಿದ್ದಾನೆ ಅಂತ. ಹ್ಯೂಗೋ ಪೈಪ್ ಮೇಲೆ ಹತ್ತಿ ಜಾಲಂ ಕಡೆ ಹೋಗ್ತಿರ್ತಾನೆ. ಅಲೀಟಾ ಹೋಗಿ ತಡಿತಾಳೆ. ಹ್ಯೂಗೋ ನಾನು ಜಾಲಂಗೆ ಹೋದರೆ ಖುಷಿಯಾಗಿ ಇರ್ತೀನಿ, ಮತ್ತೆ ಫ್ಯಾಕ್ಟರಿ ಅವರು ನನಗೆ ಏನು ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಂಗೆ ಅಲೀಟಾ ಖುಷಿಯಾಗಿ ಇರೋಕೆ ಜಾಲಂಗೆ ಹೋಗೋ ಅವಶ್ಯಕತೆ ಇಲ್ಲ, ನಾನು ನೀನು ಜೊತೆಯಲ್ಲಿ ಇದ್ದರೆ ಇಬ್ರು ಕೂಡ ಖುಷಿಯಾಗಿ ಇರಬಹುದು ಅಂತ. ಹ್ಯೂಗೋ ಫ್ಯಾಕ್ಟರಿಯಿಂದ ಯಾವಾಗಲೂ ತಪ್ಪಿಸಿಕೊಂಡು ಓಡ್ತಾ ಇರ್ಬೇಕು ಅಂತ ಹೇಳ್ತಿದ್ದಂಗೆ ಅಲೀಟಾ ಪರವಾಗಿಲ್ಲ ಪ್ಲೀಸ್ ವಾಪಸ್ ಬಾ ಅಂತ ಹೇಳ್ತಾಳೆ. ಹ್ಯೂಗೋ ಸರಿ ಅಂತ ಹೇಳಿ ಬರ್ತಿರ್ಬೇಕಾದ್ರೆ ನೋವಾ ಇದನ್ನ ನೋಡಿ ಡಿಫೆನ್ಸ್ ರಿಂಗ್ ನ ಲಾಂಚ್ ಮಾಡ್ತಾನೆ. ಡಿಫೆನ್ಸ್ ರಿಂಗ್ ಬರ್ತಿರೋದನ್ನ ನೋಡಿ ಹ್ಯೂಗೋ ಜಂಪ್ ಮಾಡ್ತಾನೆ, ಆದರೂ ಕಟ್ ಆಗೋಗ್ತಾನೆ. ಹ್ಯೂಗೋ ಕೆಳಗಡೆ ಬೀಳೋ ಅಷ್ಟರಲ್ಲಿ ಅಲೀಟಾ ಬಂದು ಇಟ್ಕೋತಾಳೆ. ಅಲೀಟಾ ನಿನಗೆ ಏನು ಆಗೋದಿಲ್ಲ ಅಂತ ಹೇಳ್ತಿದ್ದಂಗೆ ಹ್ಯೂಗೋ ಕೈ ಕಟ್ಟಾಗಲು ಸ್ಟಾರ್ಟ್ ಆಗುತ್ತೆ. ಹ್ಯೂಗೋ ಥ್ಯಾಂಕ್ ಯು ಅಲೀಟಾ ಅಂತ ಹೇಳ್ತಿದ್ದಂಗೆ ಕೈ ಕಟ್ಟಾಗೋಗುತ್ತೆ. ಅಲೀಟಾ ಅಂತೂ ತುಂಬಾನೇ ಅಳ್ತಾಳೆ. ಸ್ವಲ್ಪ ದಿನಗಳು ಆದ್ಮೇಲೆ ತೋರಿಸ್ತಾರೆ ಮೋಟಾರ್ ಬಾಲ್ ಗೇಮ್ ಅಲ್ಲಿ ಅಲೀಟಾ ವಿನ್ ಆಗಿ ಸ್ಟೇಡಿಯಂ ಒಳಗಡೆ ಹೋಗಿ ಸ್ವಾಡ್ ನ ಜಾಲಂ ಕಡೆ ತೋರಿಸ್ತಾಳೆ. ನೋವಾ ಇದನ್ನ ನೋಡ್ತಾನೆ. ಅಲೀಟಾ ಸ್ವಾಡ್ ಬ್ಲೂ ಕಲರ್ ಆಗುತ್ತೆ. ನಾನು ಜಾಲಂಗೆ ಬರ್ತೀನಿ ಅಂತ ಸೂಚನೆ ಮಾಡ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇದು ಅಲೀಟಾ ಬ್ಯಾಟಲ್ ಏಂಜಲ್ ಪಾರ್ಟ್ 1. ಪಾರ್ಟ್ 2 ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಆಗ್ತಿದಂಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ವಿಡಿಯೋಸ್ ಕನ್ಸಿಸ್ಟೆನ್ಸಿ ಆಗಿ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನಿ ವೈಬ್.